ಪ್ರಾರಂಭ ಮಾಡೋಣ ಬನ್ನಿ. ಈ ದಿನ ನಮ್ಮ ಮೊದಲ ತರಗತಿ ಈ ಚಂದನ ಯಾತ್ರೆ ಉತ್ಸವ ಅದರ ಕುರಿತಾಗಿ ಈ ಚರ್ಚೆಯನ್ನು ನಾವು ಇಂದಿನ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಉತ್ಸವ ವಿಶೇಷವಾಗಿ ಆ, ಈ ಬೇಸಿಗೆಯ ಸಮಯ, ಗ್ರೀಷ್ಮ ಋತು ಅಂತ ಏನು ಹೇಳ್ತಾರೆ, ಅಥವಾ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಬರುವಂಥದ್ದು. ಆ ಒಂದು ಉತ್ಸವದ ಚರ್ಚೆ ನಮ್ಮ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ನಮ್ಮ ಆಚಾರ್ಯರ ಜೀವನವನ್ನು ಕುರಿತಾಗಿರುವಂಥದ್ದು. ಇದರಿಂದ ನಾವು ಸಾಕಷ್ಟು ಭಕ್ತಿ ಜೀವನಕ್ಕೆ ಉಪಯೋಗವಾಗುವಂತಹ ಅಂಶಗಳನ್ನು, ಕಲಿಕೆಗಳನ್ನು ನಾವು ನೋಡೋರಿದ್ದೀವಿ, ಚರ್ಚೆ ಮಾಡೋರಿದ್ದೀವಿ. ತಮ್ಮೆಲ್ರಿಗೂ ನಾನು ಸ್ವಾಗತಿಸ್ತಾ ಪ್ರಾರ್ಥನೆಗಳೊಂದಿಗೆ ನಾವು ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರ. ಇಂದಿನಿಂದ ಇಂದು ಮತ್ತು ನಾಳೆ ಈ ಒಂದು ಚರ್ಚೆಯನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಚಂದನ ಯಾತ್ರೆ ಉತ್ಸವ, ಈ ಒಂದು ಉತ್ಸವದ ಕುರಿತಾಗಿ ಈ ಚರ್ಚೆ ನಮ್ಮ ಚೈತನ್ಯ ಸಂಪ್ರದಾಯದ ಮಹಾನ್ ಗ್ರಂಥವಾದಂತಹ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ ಮಧ್ಯಲೀಲೆಯ ಆ ಖಂಡದಲ್ಲಿ, ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂತಹ ಚರ್ಚೆ. ಇದು ಬಹಳ ಮನೋಹರವಾದಂತಹ ಲೀಲೆ. ಬಹಳಷ್ಟು ಇದರಲ್ಲಿ ಭಕ್ತಿಗೆ ತುಂಬಾನೇ ಉಪಯೋಗ ಆಗುವಂತಹ ಕಲಿಕೆಗಳು, ತುಂಬ ರೋಮಾಂಚಕವಾದಂತಹ ಭಗವಂತನ ಅನುಗ್ರಹವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಬನ್ನಿ, ಈ ಚರ್ಚೆಯನ್ನು ನಾವು ಆ ಅಧ್ಯಾಯದ ಆಧಾರದ ಮೇಲೆ ಕಲಿತಾ ಹೋಗೋಣ. ಈ ಅಧ್ಯಾಯ ಅಥವಾ ಈ ಪ್ರಸಂಗ ಏನಿದೆ ಎಷ್ಟು ವಿಶೇಷ ಅಂದರೆ, ಈ ಅಧ್ಯಾಯದ ಕೊನೆಯಲ್ಲಿ ಆ ಗ್ರಂಥಕರ್ತರಾದಂತಹ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಒಂದು ಆಶೀರ್ವಾದವನ್ನು ನೀಡ್ತಾರೆ. ಎಷ್ಟು ವಿಶೇಷವಾದಂತಹ ಒಂದು ಲೀಲೆ ಇದು ನೋಡಿ. ಅವರು ಹೇಳ್ತಾರೆ, ಶ್ರದ್ಧಾಯುಕ್ತ ಹಯ ಇಹ ಶುನೆಯೇಯಿ ಜನ ಶ್ರೀಕೃಷ್ಣ ಚರಣೆ ಸೇಯಿ ಪಾಯ ಪ್ರೇಮಧನ. ಶ್ರದ್ಧೆಯಿಂದ, ಭಕ್ತಿಯಿಂದ ಯಾರೊಬ್ಬರು ಈ ಭಗವಂತನ ಲೀಲೆ, ಈ ಪ್ರಸಂಗವನ್ನ ಕೇಳ್ತಾರೋ ಅವರು ಕೃಷ್ಣನ ಚರಣದಲ್ಲಿ ಪ್ರೇಮವನ್ನ ಪಡೆಯುತ್ತಾರೆ, ಪ್ರೇಮ ನಿಧಿಯನ್ನ, ಪ್ರೇಮ ಧನವನ್ನ ಪಡೆಯುತ್ತಾರೆ. ಈ ಒಂದು ಆಶೀರ್ವಾದ ಈ ಒಂದು ಪ್ರಸಂಗದ ಕೊನೆಯಲ್ಲಿ ಫಲಶ್ರುತಿಯಾಗಿ ಹೇಳಲಾಗ್ತದೆ. ಸೊ ಈ ಲೀಲೆ ಎಷ್ಟು ಮಹಾನ್ ಒಂದು ರೀತಿ ಅನುಗ್ರಹ ಪೂರ್ವಕವಾಗಿದೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ತೀವಿ. ಏನಿದು ಲೀಲೆ? ಸಂಕ್ಷೇಪವಾಗಿ ಆ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ತಾರೆ. ನಮಗೆಲ್ಲ ತಿಳಿದಿರೋ ಹಾಗೆ ಚೈತನ್ಯ ಚರಿತಾಮೃತ ಗ್ರಂಥ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನದ ಕುರಿತಾಗಿರುವಂಥದ್ದು. ಗೌರ ಪೂರ್ಣಿಮೆ ಸಮಯದಲ್ಲಿ ಇದರ ಕುರಿತಾಗಿ ಕೆಲ ಚರ್ಚೆಗಳನ್ನು ಮಾಡಿದ್ವಿ. ಸೊ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ 3 ಭಾಗಗಳಿವೆ. ಆದಿ, ಮಧ್ಯ ಮತ್ತು ಅಂತ್ಯ ಲೀಲೆ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಜೀವನ ಸುಮಾರು 48 ವರ್ಷಗಳು ಅವರು ಈ ಪ್ರಕಟ ಲೀಲೆಗಳನ್ನು ಏನು ತೋರಿಸಿದ್ರು, ಅದರಲ್ಲಿ ವಿಶೇಷವಾಗಿ ಅವರ ಏನ್ ಹೇಳ್ತಾರೆ ಉತ್ತರಾರ್ಧ ಅಂದ್ರೆ ಸನ್ಯಾಸದ ನಂತರದ ಜೀವನವನ್ನ ಹೆಚ್ಚಾಗಿ ವರ್ಣಿಸಲಾಗಿದೆ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ.
ಸೊ ಚೈತನ್ಯ ಮಹಾಪ್ರಭುಗಳು ತಮಗೆಲ್ಲ ತಿಳಿದಿರೋ ಹಾಗೆ ಶ್ರೀಕೃಷ್ಣನ ಸಾಕ್ಷಾತ್ ಅವತಾರ. 1486ನೇ ಇಸ್ವಿ ಅವರು ಪ್ರಕಟರಾಗಿದ್ದು 500 ವರ್ಷಕ್ಕೂ ಹೆಚ್ಚು. ಬಂಗಾಳದ ಮಾಯಾಪುರ ಅಥವಾ ನವದ್ವೀಪ ಕ್ಷೇತ್ರದಲ್ಲಿ ಅವರು ಪ್ರಕಟರಾಗಿದ್ದರು. 24ನೇ ವರ್ಷದ ವಯಸ್ಸಿನಲ್ಲಿ ಅವರು ಆ ಗೃಹಸ್ಥ ಜೀವನದ ನಂತರ ಅವರು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ನೋಡ್ಲಿಕ್ಕೆ ಅವರು ಯುವಕರಂತಿದ್ರು. ಭಕ್ತಿಯಲ್ಲಿ ಅತ್ಯಂತ ತಲ್ಲೀನರಾಗಿ ತಮ್ಮ ಭಕ್ತರೊಡನೆ ತೊಡಗಿದ್ರು. ಭಗವಂತನೇ ಭಕ್ತಿಯನ್ನ ಹೇಗೆ ಪಾಲಿಸಬೇಕು ಅನ್ನೋ ಉದಾಹರಣೆಯನ್ನ ಈ ಅವತಾರದಲ್ಲಿ ತೋರಿಸಿದ್ದಾನೆ ಚೈತನ್ಯ ಮಹಾಪ್ರಭು. ಆದರೆ ಭಗವಂತ ಶ್ರೀ ಚೈತನ್ಯ ಜನತೆಗೆ ಹೆಚ್ಚು ಕರುಣೆಯನ್ನ ಪ್ರದಾನ ಮಾಡಲಿಕ್ಕೆ ಈ ಸನ್ಯಾಸವನ್ನ ಸ್ವೀಕರಿಸಿದರು. 24ನೇ ವರ್ಷ ಯೌವನಾವಸ್ಥೆ. ಆ ಸನ್ಯಾಸವನ್ನ ಸ್ವೀಕರಿಸಿದ ನಂತರ ಅವರು ಶಾಂತಿಪುರದ ಅಫ್ಕೋರ್ಸ್ ನವದ್ವೀಪದ ಕಟ್ವಾ ಅನ್ನೋ ಒಂದು ಗ್ರಾಮದಲ್ಲಿ ಅವರು ಸ್ವೀಕರಿಸ್ತಾರೆ. ಅದಾದ ಮೇಲೆ ಅಲ್ಲಿಂದ ಅವರು ಶಾಂತಿಪುರಕ್ಕೆ ಬರ್ತಾರೆ. ಶಾಂತಿಪುರಕ್ಕೆ ಅಲ್ಲಿ ಬಂದಾಗ ಅವರ ತಾಯಿಯಾದಂತಹ ಶಚಿದೇವಿಯನ್ನ ಭೇಟಿಯಾಗ್ತಾರೆ. ಆಕೆಯ ವಿನಂತಿಯನ್ನ ಗೌರವಿಸ್ತಾ ಅವರು ವೃಂದಾವನದ ಕಡೆ ಹೋಗುವ ಬದಲು ಈಗ ಜಗನ್ನಾಥಪುರಿಯ ಕಡೆ ತೆರಳುತ್ತಾ ಇದ್ದಾರೆ. ಆಗ ಅವರು ಮಾರ್ಗದಲ್ಲಿ ಪ್ರವಾಸ ಮಾಡುವಾಗ ಒಂದು ವಿಶೇಷವಾದಂತಹ ತೀರ್ಥಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರ ಎಷ್ಟು ಅವರಿಗೆ ಒಂದು ರೀತಿಯ ಭಕ್ತಿ ಉನ್ಮಾದವನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಅವರು ಕೊಂಡಾಡ್ತಾರೆ ಆ ಕ್ಷೇತ್ರದ ಒಬ್ಬ ಮಹಾನ್ ಭಕ್ತನ ಬಗ್ಗೆ. ಅಲ್ಲಿ ವರ್ಣಿಸಲಾಗ್ತದೆ ಆ ಭಕ್ತನ ವರ್ಣನೆಯನ್ನ. ಆ ಭಕ್ತನೇ ಶ್ರೀ ಮಾಧವೇಂದ್ರ ಪುರಿ. ಈ ಮಾಧವೇಂದ್ರ ಪುರಿಯ ಕುರಿತಾಗಿ ಅನೇಕ ವರ್ಣನೆಗಳನ್ನು ನಾವು ಕಾಣ್ತೀವಿ. ಆ ಶ್ಲೋಕವನ್ನು ಮತ್ತೊಮ್ಮೆ ನೋಡೋಣ. ಬಟ್ ಈ ಮಾಧವೇಂದ್ರ ಪುರಿ ಅವರು ಯಾರು? ಇವರು ಚೈತನ್ಯ ಮಹಾಪ್ರಭುಗಳಿಗೆ ಪೂರ್ವವಾಗಿ, ಅವರಿಗೆ ಮುಂಚಿತವಾಗಿ ಇವರು ಅವತರಿಸಿದ್ರು. ಇವರು ಅನೇಕ ಅದ್ಭುತ ಲೀಲೆಗಳನ್ನು ತೋರಿದರು. ವಿಶೇಷವಾಗಿ ಇವರು ಸಂಪ್ರದಾಯದಲ್ಲಿ ನೋಡುವ ಹಾಗೆ ಇವರು ಮಧ್ವಾಚಾರ್ಯ ಸಂಪ್ರದಾಯದ ಅಂದ್ರೆ ಮಧ್ವ ಪರಂಪರೆಯ ಲಕ್ಷ್ಮೀಪತಿ ತೀರ್ಥರು ಎಂಬುವರಿಂದ ದೀಕ್ಷೆಯನ್ನ ಸ್ವೀಕರಿಸಿದ್ರು. ಅವರಿಗೆ ಅನೇಕ ಶಿಷ್ಯರಿದ್ದರು. ಅವರು ವಿಶೇಷವಾಗಿ ವೃಂದಾವನ ಮತ್ತೆ ಉತ್ಕಲ ಪ್ರದೇಶ ಅಂದ್ರೆ ಈಗಿನ ಒಡಿಸ್ಸಾ ಈ ಕ್ಷೇತ್ರದಲ್ಲಿ ಅವರು ಪರ್ಯಟನೆ ಮಾಡ್ತಾ ಇದ್ರು. ಆಗ ಅನೇಕ ಶ್ರದ್ಧಾಳು ಭಕ್ತರು ಅವರ ಬಳಿ ಬಂದು ದೀಕ್ಷೆಗೋಗಿ ಕೋರಿಕೆಯನ್ನ ಸಲ್ಲಿಸ್ತಾರೆ. ವಿಶೇಷವಾಗಿ ಅದ್ವೈತ ಆಚಾರ್ಯ ಈಶ್ವರಪುರಿ ಎನ್ನುವವರು ಬಹಳ ಪ್ರಮುಖ ಶಿಷ್ಯರು. ಸೊ ತಾವು ನೆನಪು ಮಾಡ್ಕೊಳ್ಳಿ, ಚೈತನ್ಯ ಮಹಾಪ್ರಭು ಅವರ ಸಂಗಡಿಗರಾಗಿದ್ದವರು ಅದ್ವೈತಾಚಾರ್ಯರು. ಅವರಿಗಿಂತ ಸುಮಾರು 50 ವರ್ಷ ಹಿರಿಯರು. ಆದರೆ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಅವರು ಕಾಣ್ತಾರೆ. ಚೈತನ್ಯ ಮಹಾಪ್ರಭುಗಳ ಗುರುಗಳು ಶ್ರೀ ಈಶ್ವರಪುರಿ. ಹಾಗಿದ್ದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ಶ್ರೀ ಮಾಧವೇಂದ್ರ ಪುರಿ ಅವರ ಸಂಬಂಧ ಏನು? ಅವರಿಬ್ಬರ ನಡುವಿನ ಸಂಬಂಧ ಏನು? ಗುರುಗಳು. ಚೆನ್ನಾಗಿ ಹೇಳಿದ್ರಿ, ಕರೆಕ್ಟ್. ಸೊ ಚೈತನ್ಯ ಮಹಾಪ್ರಭುಗಳ ಪರಮಗುರು ಈ ಶ್ರೀ ಮಾಧವೇಂದ್ರ ಪುರಿ. ಸೊ ಇವರ ನೆನಪನ್ನ ಮಾಡ್ಕೊಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು ಆ ಒಂದು ವಿಶೇಷವಾದ ತೀರ್ಥಕ್ಷೇತ್ರಕ್ಕೆ ಬಂದಾಗ. ಏಕೆಂದ್ರೆ ಮಾಧವೇಂದ್ರ ಪುರಿ ಅವರು ನಮ್ಮ ಚೈತನ್ಯ ಸಂಪ್ರದಾಯದಲ್ಲಿ ಬಹಳ ಮುಖ್ಯ ಒಬ್ಬ ಸಂಪ್ರದಾಯದ ಸದಸ್ಯರು ಅವರು. ಈ ದಿವ್ಯ ಪ್ರೇಮ ಭಕ್ತಿ, ಅದರಲ್ಲೂ ಮಾಧುರ್ಯ ಭಾವವನ್ನ ಅವರು ಪ್ರಕಟಿಸಿದರು. ಅವರನ್ನ ಪ್ರೇಮ ಭಕ್ತಿಯ ಬೀಜ ಎಂದು ಹೇಳಲಾಗ್ತದೆ. ನಂತರ ಬೀಜ ಮೊಳಕೆಯೊಡೆದು ನಂತರ ಸಸ್ಯವಾಗಿ ನಂತರ ವೃಕ್ಷವಾಗಿ ಚೈತನ್ಯ ಮಹಾಪ್ರಭುಗಳೇ ವೃಕ್ಷವಾಗಿ ಪ್ರಕಟರಾದರು. ಅಂದರೆ ಚೈತನ್ಯ ಮಹಾಪ್ರಭು ಈ ಜಗತ್ತಿಗೆ ನೀಡಿದಂತಹ ಆ ಮಹಾ ಉನ್ನತ ಉಜ್ವಲ ರಸ ಎಂದು ಅಂದ್ರೆ ಕೇವಲ ಒಮ್ಮೆ ಮಾತ್ರ ಬ್ರಹ್ಮನ ಒಂದು ದಿನದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟವಾಗಿ ನೀಡುವಂತಹ ಮಹತ್ತಾದಂತಹ ಕೊಡುಗೆ ಅದು ಆ ವೃಂದಾವನದ
ದಿವ್ಯ ಪ್ರೇಮ ಭಕ್ತಿ ಏನಿದೆ ಅದನ್ನ ಬೀಜ ರೂಪದಲ್ಲಿ ಪ್ರಕಟ ಮಾಡಿದವರು ಚೈತನ್ಯ ಮಹಾಪ್ರಭುವಿನ ಪರಮ ಗುರುಗಳಾದಂತಹ ಮಾಧವೇಂದ್ರ ಪುರಿ. ಆ, ಹಾಗಾಗಿ ಅವರ ನಂತರದ ಆ ಆ ಏನು ಆ, ಸರಣಿ ಏನಿದೆ, ಆ ಗುರು ಶಿಷ್ಯ ಪರಂಪರೆ ಏನಿದೆ, ಆ ಪರಂಪರೆಗೆ ಗೌಡೀಯ ಪರಂಪರೆ ಅಂತ ಹೇಳ್ತಾರೆ. ಸೊ ಮಧ್ವ ಪರಂಪರೆ, ಆ ಮಧ್ವ ಪರಂಪರೆಯಲ್ಲಿ ಅನೇಕ ಶಾಖೆಗಳು. ಆ ಶಾಖೆಯಲ್ಲಿ ಒಬ್ಬ ಮುಖ್ಯ ಸದಸ್ಯರಾದವರು ಆ ಮಾಧವೇಂದ್ರ ಪುರಿ. ಅವರ ನಂತರ ಈ ಒಂದು ಶಾಖೆ, ಅದುವೇ ಗೌಡೀಯ ಸಂಪ್ರದಾಯ ಪ್ರಾರಂಭ ಆಗ್ತದೆ. ಅಂದ್ರೆ ಮಧ್ವ ಗೌಡೀಯ ಸಂಪ್ರದಾಯ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯವನ್ನ. ಬ್ರಹ್ಮ ಮುಖ್ಯ, ಮೊದಲು ಕೃಷ್ಣನಿಂದ ಜ್ಞಾನ ಪಡೆದವರು, ನಂತರ ಮಧ್ವಾಚಾರ್ಯರು, ಶ್ರೀಪಾದ್ ಮಧ್ವಾಚಾರ್ಯರು, ನಂತರ ಮಾಧವೇಂದ್ರ ಪುರಿ, ಬಹಳ ಮುಖ್ಯವಾಗಿ ಪರಂಪರೆಯಲ್ಲಿ ಬರುವಂಥವರು ಲಕ್ಷ್ಮೀಪತಿ ತೀರ್ಥರ ಶಿಷ್ಯರು, ಆ ನಂತರ ಚೈತನ್ಯ ಮಹಾಪ್ರಭುಗಳು. ಸೊ ಹೀಗೆ ಈ ಪರಂಪರೆ ತುಂಬಾ ವಿಶೇಷವಾದದ್ದು, ಒಂದು ವಿಶೇಷವಾದಂತಹ ಆ ಆ, ಏನ್ ಹೇಳ್ತಾರೆ, ಭಕ್ತಿ ಜ್ಞಾನವನ್ನ, ಭಕ್ತಿ ಕೃಪೆಯನ್ನ ನೀಡ್ತಾ ಬಂದಿದೆ. ಸೊ ಈ ಲೀಲೆಯ ಪ್ರಸಂಗದ ಮೊದಲಿನಲ್ಲಿ ಹೇಳಲಾಗ್ತದೆ ಈ ಒಂದು ವಿಶೇಷವಾದಂತಹ ವರ್ಣನೆ. ಏನದು? ಅದೊಂದು ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ. ಮಾಧವೇಂದ್ರ ಪುರಿಯನ್ನ ನೆನೆಸ್ಕೊಳ್ಳಾಗ್ತಾ ಇದೆ, ಅವರಿಗೆ ಪ್ರಣಾಮವನ್ನ ಸಲ್ಲಿಸಲಾಗ್ತಾ ಇದೆ. ಯಸ್ಮೈ ದಾತುಂ ಚೋರಯನ್ ಕ್ಷೀರಭಾಂಡಂ ಗೋಪೀನಾಥ ಕ್ಷೀರಚೋರಾಭಿಧೋಭೂತ್ ಶ್ರೀ ಗೋಪಾಲ ಪ್ರಾದುರಾಸೀದ್ವಶಃ ಸನ್ ಯತ್ ಪ್ರೇಮ್ಣಾ ತಂ ಮಾಧವೇಂದ್ರೋ ನತೋಸ್ಮಿ. ಏನಿದು ಇವರ ವಿಶೇಷವಾದಂತಹ ಭಕ್ತಿ ಕಾರ್ಯ? ಏನದು? ಅವರಿಗೋಸ್ಕರ ಗೋಪಿನಾಥ ಕ್ಷೀರಭಾಂಡ, ಕ್ಷೀರದ ಪಾತ್ರೆಯನ್ನ ಕದ್ದ. ನಂತರ ಆತನಿಗೆ ವಿಶೇಷವಾದ ಹೆಸರು, ಬಿರುದು ದೊರಕಿತು. ಏನದು? ಕ್ಷೀರಚೋರ. ಕ್ಷೀರಚೋರ ಅಭಿಧೋಭೂತ್. ಸೊ ಗೋಪಿನಾಥ ಈ ಮಹಾನ್ ಭಕ್ತನಿಗೋಸ್ಕರ ಆ ಕ್ಷೀರ ಅಥವಾ ಪಾಯಸವನ್ನ ಕದ್ದ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಇವರ ಇಷ್ಟ ದೈವವಾದಂತಹ ಗೋಪಾಲ, ಗೋಪಾಲ ಮೂರ್ತಿ, ಅದನ್ನ ನಾವು ಇದನ್ನ ನೋಡೋಣ. ಗೋಪಾಲ ಪ್ರಾದುರ್ ಆಸೀತ್. ಇವರಿಗೆಂದೇ ಆ ಭಗವಂತ ವಿಶೇಷ ಗೋಪಾಲ ರೂಪದಲ್ಲಿ ಪ್ರಕಟನಾಗಿ ಇಂದೂ ಕೂಡ ನಮಗೆ ಕಾಣಸಿಗ್ತಾನೆ. ಬಹಳ ವಿಶೇಷ ಇದು. ಸೊ ನೀವು ಈ ಏನ್ ಹೇಳ್ತಾರೆ, ಜಗನ್ನಾಥ ಪುರಿಯಿಂದ ಒಂದು ವಿಶೇಷವಾದಂತಹ ಜಾಗ ಬರುತ್ತೆ, ರೆಮುಣಾ ಅಂತ. ರೆಮುಣಾ, ಆ ರೆಮುಣಾ ಜಾಗದಲ್ಲಿ ಅದನ್ನ ನಾನು ಇಟ್ಟಿದ್ದೆ, ಎಲ್ಲೋ ಮಿಸ್ ಆಯ್ತು ಅನ್ಸುತ್ತೆ. ಒಮ್ಮೆ ಸಾರಿ. ಆ ಭಗವಂತನ ವಿಗ್ರಹದ ಫೋಟೋ ಇತ್ತು, ಅದನ್ನ ನಾನು ತೋರಿಸ್ಬೇಕಂತ ನೋಡ್ತಾ ಇದ್ದೆ, ಸಾರಿ. ಎನಿವೆ, ನಾನು ನಾಳೆ ತೋರಿಸ್ತೇನೆ. ಸೊ ಅಲ್ಲಿ ಒಂದು ಸುಂದರವಾದ ವಿಗ್ರಹ ಈಗಲೂ ಕೂಡ ನೀವು ಹೋಗಿ ನೋಡಬಹುದು. ಆ ವಿಗ್ರಹದ ಹೆಸರು ಗೋಪಿನಾಥ, ಕ್ಷೀರಚೋರ ಗೋಪಿನಾಥ ಅಂತ ಹೇಳ್ತಾರೆ. ರೇಮುಣಾ ಕ್ಷೇತ್ರದ ಒಂದು ದಿವ್ಯ ದೇವಸ್ಥಾನ. ಸೊ ಈ ಮಾಧವೇಂದ್ರ ಪುರಿಯವರ ಆ ಲೀಲಾ ಸ್ಥಳಿ ಅಂದ್ರೇನು, ಅವರು ಅಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು. ಸೊ ಈ ವರ್ಣನೆಯನ್ನ ಕೇಳಿದ ಮೇಲೆ ನಾವು ಸುಲಭವಾಗಿ ಏನ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಏನಿದು ವಿಗ್ರಹದ ಬಗ್ಗೆ ಹೇಳಲಾಗ್ತಾ ಇದೆ, ಭಗವಂತ ಈ ಒಂದು ಮೂರ್ತಿ ರೂಪದಲ್ಲಿ ಪ್ರಕಟನಾದ ಆನಂತರ ಈ ಭಕ್ತನಿಗೆ ಅಂತ ಹಾಲಿನ ಪಾತ್ರೆ ಅಥವಾ ಪಾಯಸದ ಪಾತ್ರೆನ ಕದ್ದ. ಇದೇನು ಬಹಳ ಕೇಳಲಿಕ್ಕೆ ಒಂದು ರೀತಿ ಭಾವುಕರಂತೆ ಮಾತನಾಡೋದಂತ ಕಾಣುತ್ತಲ್ವಾ? ಸೊ ಏನಿದು ವಿಗ್ರಹ ರೂಪ? ಇದರ ಕುರಿತಾಗಿ ಒಂದೆರಡು ಅಂಶಗಳನ್ನು ನೋಡ್ಬಿಟ್ಟು ನಾವು ಮುಂದೆ ಹೋಗೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತಾನು ಹೇಗೆ ದಿವ್ಯ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸದಾ ಲೀಲೆಗಳಲ್ಲಿ ನಿರತನಾಗಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ಆತ ತನ್ನ ವಿವಿಧ ಶಕ್ತಿಗಳ ಮೂಲಕ ಈ ಜಗತ್ತಿನ ಎಲ್ಲ ಅಂಶಗಳನ್ನು ನಿಯಂತ್ರಿಸ್ತಾನೆ. ಆತನ ಶಕ್ತಿಗಳಲ್ಲಿ ಎರಡು ಮುಖ್ಯ ಶಕ್ತಿಗಳು,
ಒಂದು ಭೌತಿಕ ಶಕ್ತಿ, ಭಿನ್ನ ಪ್ರಕೃತಿ ಅಂತ ಹೇಳ್ತಾರೆ. ಭೌತಿಕ ಅಂಶಗಳು ಅಥವಾ ಬಹಿರಂಗ ಶಕ್ತಿ ಅಂತ ಹೇಳ್ತಾರೆ. ಆ, ಈ ಪಂಚಮಹಾಭೂತ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಎಲ್ಲ ಅಂಶಗಳು 24 ಅಂಶ ಅಂತ ಏನು ಹೇಳ್ತೀವಿ, ಅವೆಲ್ಲವೂ ಕೂಡ ಈ ಆ, ಭೌತಿಕ ಬಹಿರಂಗ ಶಕ್ತಿಯಲ್ಲಿ ಬರ್ತದೆ. ಭಗವಂತನ ಇನ್ನೊಂದು ವರ್ಗದ ಶಕ್ತಿ ಅಂದ್ರೆ ಅದು ಆಧ್ಯಾತ್ಮಿಕ ಅಂತರಂಗ ಶಕ್ತಿ. ಆ ಶಕ್ತಿ ಭಗವಂತನ ಆ, ನಿಜ ಸಾನ್ನಿಧ್ಯದಲ್ಲಿ ಆತನ ಸ್ವರೂಪ ಶಕ್ತಿ ಅಂತ ಕೂಡ ಹೇಳ್ತಾರೆ. ಭಗವಂತನ ದಿವ್ಯ ಧಾಮ ಆಗಿರಬಹುದು, ಆತನ ಸಂಗಡಿಗರು ನಿತ್ಯ ಸಂಗಡಿಗರಾಗಿರಬಹುದು, ಆತನ ಎಲ್ಲ ಲೀಲಾ ಸ್ಥಳಿಗಳು, ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತು ಪೂರ್ತಿಯಾಗಿ ಇವೆಲ್ಲ ಕೂಡ ಆಧ್ಯಾತ್ಮಿಕ ಆ ಯೋಗಮಾಯ ಅಥವಾ ಅಂತರಂಗ ಶಕ್ತಿಯಲ್ಲಿ ಬರುವಂಥದ್ದು. ಸೊ ಹೀಗೆ ಭಗವಂತ ಸದಾ ಲೀಲೆಯಲ್ಲಿ ನಿರತನಾಗಿ ಆ ಪರವ್ಯೋಮದಲ್ಲಿರುವವನು ಈ ಜಗತ್ತಿಗೆ, ಈ ಜಗತ್ತಿನಲ್ಲಿ ಪ್ರಕಟನ ಆಗ್ತಾನೆ. ಯಾಕೆಂದ್ರೆ ಆತ ಸರ್ವಶಕ್ತ. ಆ ಸದಾ ಚಿನ್ಮಯ ರೂಪದಲ್ಲಿರುವಂತಹ ಸಚ್ಚಿದಾನಂದ ಘನಸ್ವರೂಪನಾದ ಶ್ರೀಕೃಷ್ಣ ಈ ಜಗತ್ತಿನಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರಿಸ್ತಾನೆ. ಅರೆ, ನಮ್ಮ ಚಕ್ಷು ಅಥವಾ ಕಣ್ಣುಗಳು ಚರ್ಮಚಕ್ಷು, ಭೌತಿಕ ಇಂದ್ರಿಯಗಳು, ಅವುಗಳಿಗೆ ನಾವು ಅವುಗಳಿಗೆ ಹೇಗೆ ಭಗವಂತನ ಚಿನ್ಮಯ ರೂಪದ ದರ್ಶನ ದೊರಕತ್ತೆ? ಇದನ್ನ ತಿಳ್ಕೊಳ್ಳೋದು ಒಂದು ಇಲ್ಲಿ ತತ್ವ ಇದೆ. ಏನದು? ಸೊ ಭಗವಂತನ ರೂಪಗಳನ್ನ ಆಚಾರ್ಯರು ಅನೇಕ ವರ್ಗಗಳಲ್ಲಿ ಹೇಳಿದ್ದಾರೆ. ನಮ್ಮ ಭಕ್ತಿ ವಿನೋದ್ ಠಾಕೂರರು ಪಿಳ್ಳೈ ಲೋಕಾಚಾರ್ಯರ ಅರ್ಥಪಂಚಕವನ್ನ ಉಲ್ಲೇಖ ಮಾಡ್ತಾ 5 ರೂಪಗಳನ್ನ ವರ್ಣಿಸ್ತಾರೆ. ಸ್ವಲ್ಪ ಇಲ್ಲಿ ಗಮನ ಕೊಡಿ. ಸ್ವಲ್ಪ ಕ್ಲಿಷ್ಟ ರೂಪದಲ್ಲಿ ಕಾಣಬಹುದು, ಆದರೆ ತತ್ವ ಇದು ಸ್ವಲ್ಪ ತಿಳಿದು ಇದ್ ಮುಂದೆ ನೋಡಿದ್ರೆ ಆಗ ಲೀಲೆಯ ಆಸ್ವಾದನೆ ಇನ್ನಷ್ಟು ಚೆನ್ನಾಗಿ ಆಗ್ತದೆ. ಸೊ ಅವರು ಹೇಳುವಂತಹ 5 ಪರಸ್ವರೂಪಗಳು ಯಾವುವು? ಮೊದಲನೆಯದಾಗಿ ಪರ. ಈ ರೂಪ ಭಗವಂತ ತನ್ನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿತ್ಯ ರೂಪದಲ್ಲಿ ಪ್ರಕಟನಾಗಿರುವ ರೂಪ. ಅದು ಆತನ ಮೂಲ ಸ್ವರೂಪ. ಗೋಲೋಕ ಏವ ನಿವಸತಿ. ಗೋಲೋಕದಲ್ಲಿ ಭಗವಂತ ನಿವಾಸವಾಗಿದ್ದಾನಲ್ವಾ. ಗೋಲೋಕ ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ಲೋಕಗಳ ಅತ್ಯುನ್ನತವಾದಂತಹ ಸ್ಥಾನ. ಆತ ಅಲ್ಲಿ ಸುಂದರ ರೂಪದಲ್ಲಿ ಏನು ಸ್ಥಿತನಾಗಿದ್ದಾನೆ, ತನ್ನಲ್ಲಿ ಭಕ್ತರೊಡನೆ ಲೀಲೆ ಮಾಡ್ತಾ ಇದ್ದಾನೆ, ಅದನ್ನ ಪರರೂಪ ಅಂತ ಹೇಳ್ತಾರೆ, ಪರತತ್ವ ಅಂತಾನು ಹೇಳ್ತಾರೆ. ಎರಡನೆಯದು, ಆ ಭಗವಂತ ಈ ಜಗತ್ತಿನಲ್ಲಿ ಪ್ರಕಟನಾಗ್ಲಿಕ್ಕೆ ವಿಸ್ತಾರವಾಗ್ತಾನೆ. ಆ ವಿಸ್ತಾರ ರೂಪಗಳಲ್ಲಿ ಮೊದಲನೆಯದು ವ್ಯೂಹ ರೂಪ ಅಂತ ಹೇಳ್ತಾರೆ. ವ್ಯೂಹ, ಚತುರ್ವ್ಯೂಹ ಅನ್ನೋ ಶಬ್ದ ತಾವೆಲ್ಲ ಕೇಳಿರಬಹುದು ಅಲ್ವಾ? ಚತುರ್ವ್ಯೂಹ. ಸೊ ಆ ಶ್ರೀಕೃಷ್ಣ ಅನೇಕರಾಗಿ ವಿಸ್ತಾರವಾಗ್ತಾ ಚತುರ್ವ್ಯೂಹ ರೂಪದಲ್ಲಿ ವಿಸ್ತಾರವಾಗ್ತಾನೆ. ಯಾರದು ಚತುರ್ವ್ಯೂಹ ಅಂದ್ರೆ? ಕೇಳಿದ್ದೀರಾ ಚತುರ್ವ್ಯೂಹ ರೂಪ? ಹರೇ ಕೃಷ್ಣ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಪರ್ಫೆಕ್ಟ್. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಈ 4 ರೂಪಗಳು, ಈ 4 ರೂಪಗಳಿಗೆ ನಿರ್ದಿಷ್ಟವಾದಂತಹ ಕಾರ್ಯ ಉಂಟು. ಅವರೇ 3 ಮುಖ್ಯ ಪುರುಷಾವತಾರವಾಗಿ ವಿಸ್ತಾರವಾಗ್ತಾರೆ. ನಂತರ ಅವತಾರಗಳು ಕೂಡ ಅವರ ಮೂಲಕ ಪ್ರಕಟವಾಗ್ತದೆ. ಸೊ ಹೀಗೆ ವ್ಯೂಹ ರೂಪ ಬಹಳ ಮುಖ್ಯವಾದದ್ದು. ಈ ಭೌತಿಕ ಜಗತ್ತಿನ ಪ್ರಾಕಟ್ಯ ಅಥವಾ ಸೃಷ್ಟಿ ಸ್ಥಿತಿ ಲಯದಲ್ಲಿ ಮುಖ್ಯ ಪಾತ್ರ. 2 ಬಾರಿ ವ್ಯೂಹ ರೂಪಗಳು ಪ್ರಕಟವಾಗ್ತವೆ. ಮೊದಲ ವ್ಯೂಹ, ಎರಡನೆಯ ವ್ಯೂಹ ಅಂತ ಹೇಳ್ತಾರೆ. ಬಟ್ ನಾವು ಸರಳವಾಗಿ ವ್ಯೂಹ ರೂಪ ಅಂತ ಹೇಳ್ಬೋದು. ಎರಡನೆಯದು ಅಥವಾ ಈಗ ಮೂರನೆಯದು ವಿಭವ, ಅಥವಾ ಈ ರೂಪಕ್ಕೆ ಅವತಾರ ಅಂತ ಕೂಡ ಹೇಳ್ತಾರೆ. ವಿಭವ ಅಂದ್ರೆ ಆ ಆಧ್ಯಾತ್ಮಿಕ ಜಗತ್ತುಗಳಲ್ಲಿ, ಅಂದ್ರೆ ಅನಂತ ವೈಕುಂಠ ಲೋಕಗಳೇನಿವೆ, ಆ ಲೋಕಗಳಲ್ಲಿರುವ ಅನಂತ ರೂಪಗಳು ಸಮಯ ಸಮಯಕ್ಕೆ ಈ ಜಗತ್ತಿನಲ್ಲಿ ಅವತರಣವಾಗ್ತವೆ ಅನೇಕ ಉದ್ದೇಶಗಳಿಗೋಸ್ಕರ. ಉದಾಹರಣೆಗೆ ಇನ್ನು ಕೆಲ ದಿನಗಳಲ್ಲಿ ನಾವು ನರಸಿಂಹ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ನರಸಿಂಹ ರೂಪ, ವೈಕುಂಠ ಲೋಕದ ನಿತ್ಯ ರೂಪವಾದ ನರಸಿಂಹ ರೂಪ ಪ್ರಕಟನಾದ. ಕೆಲ ದಿನಗಳ ಹಿಂದೆ ನಾವು ರಾಮನ ಉತ್ಸವವನ್ನ ಆಚರಿಸಿದ್ವಿ, ಶ್ರೀರಾಮಚಂದ್ರನ ರೂಪ ಅಲ್ವೇ? ಸೊ ಹೀಗೆ ಅನೇಕ ರೂಪಗಳು
ರಾಮಾದಿಮೂರ್ತಿ ಸುಕಲಾ ನಿಯಮೇನ ತಿಷ್ಟನ್. ಅನಂತ ರೂಪಗಳು. ಕೆಲವು ಮುಖ್ಯವಾಗಿ ದಶಾವತಾರ ಅಂತ ಕೂಡ ಹೇಳ್ತೀವಿ, ಆದ್ರೆ ಅನಂತ ರೂಪಗಳು. ಇವೆಲ್ಲವೂ ಕೂಡ ಲೀಲಾವತಾರಗಳು ಅಥವಾ ವಿಭವ ರೂಪ ಅಂತ ಹೇಳ್ತಾರೆ. ಇದಾದ ಮೇಲೆ ಬರುವಂಥದ್ದು ನೆಕ್ಸ್ಟು ಅಂತರ್ಯಾಮಿ. ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಿತನಾಗಿರುವ ಆ ಭಗವಂತನ ವಿಸ್ತರಣೆ ಅಂತರ್ಯಾಮಿ, ಪರಮಾತ್ಮ. ಅಲ್ವಾ? ಪ್ರತಿ ಜೀವಿ, ಪ್ರತಿ ಅಣುರೇಣು ತೃಣ ಎಲ್ಲ ಕಡೆನೂ ಇರುವಂತಹ ಆ ಭಗವಂತನ ರೂಪ ವಿಸ್ತಾರ, ಅದುವೇ ಅಂತರ್ಯಾಮಿ. ಹಾ, ಇನ್ನೇನಾದ್ರೂ ಉಳಿದಿದ್ಯಾ? ಸ್ವಾಂಶ ಕಲಾ ಐದು ರೂಪ ಹೇಳಿದ್ರಿ, ನಾಲ್ಕಾಯ್ತಲ್ವಾ? ಇನ್ನೊಂದು ಯಾವ್ದಂತ ನಾನು ಕೇಳ್ತಾ ಇದ್ದೀನಿ, ಯಾರಿಗಾದ್ರೂ ಗೊತ್ತುಂಟಾ? ಪ್ರಕಾಶ ರೂಪಗಳು ಅವು ಆಕ್ಚುಲಿ ವಿಭವ ರೂಪದಲ್ಲೇ ಬರ್ತದೆ. ಪ್ರಕಾಶ ರೂಪ ಅವೆಲ್ಲವೂ ಅದರಲ್ಲೇ ಕಲಾ ಕಲಾ ಅವೆಲ್ಲವೂ ವಿಭವ ರೂಪದಲ್ಲೇ ಬರುತ್ತೆ. ಅದರಲ್ಲೇ ವಿಸ್ತರಣೆಲೇ ಬಂದ. ಇನ್ನು ಯಾವ ರೂಪದಲ್ಲಿ ಭಗವಂತ ಈ ಜಗತ್ನಲ್ಲಿ ಪ್ರಕಟನಾಗ್ತಾನೆ? ಇದು ವಿರಾಟ್ ರೂಪ, ವಿಶ್ವರೂಪ. ವಿರಾಟ್ ರೂಪ ಅದು ಅದು ವಿಶ್ವರೂಪ. ಅದು ಆ ದಿವ್ಯ ರೂಪ ಅಂತ ಹೇಳೋದಿಲ್ಲ, ಅದು ಒಂದು ರೀತಿಯ ಕಾಲರೂಪ ಆಕ್ಚುಲಿ. ಅದು ವಿಶ್ವರೂಪ ವಿರಾಟ್ ರೂಪ ಎರಡರಲ್ಲ ಅಂತ ವ್ಯತ್ಯಾಸ ಏನಿಲ್ಲ. ಐದನೇ ರೂಪ ಅರ್ಚಾವತಾರ. ಅರ್ಚ ವಿಗ್ರಹ, ವಿಗ್ರಹ ರೂಪ. ಸಾಕ್ಷಾತ್ ಭಗವಂತನೇ. ನಾವು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ನಾವೇನು ಭಗವಂತನ ವಿಗ್ರಹ ರೂಪವನ್ನ ಆರಾಧಿಸ್ತೀವಿ, ಅದು ಕೂಡ ಭಗವಂತನ ವಿಶೇಷವಾದಂತಹ ರೂಪ, ಪರಸ್ವರೂಪವದು. ನೋಡಿ, ಪರರೂಪವನ್ನ ನಾವು ಸಂದರ್ಶಿಸ್ಲಿಕ್ಕಾಗತ್ತಾ? ಇಲ್ಲ ಪ್ರಭುಗಳೇ. ವ್ಯೂಹ ರೂಪವನ್ನ ಅದು ಆಗಲ್ಲ. ವಿಭವ ರೂಪ ಹೌದು, ಬಟ್ ಆ ಸಮಯದಲ್ಲಿ ನಾವಿದ್ರೆ ಮಾತ್ರ. ಈಗ ಕೃಷ್ಣನ ಸಮಯದಲ್ಲಿ ನಾವು ಆ ಜಾಗಗಳಲ್ಲಿದ್ದಾಗ ಕೃಷ್ಣನನ್ನ ನಾವು ಕಂಡಿರ್ಬೋದಾಗಿತ್ತು. ಚೈತನ್ಯ ಮಹಾಪ್ರಭುವಿನ ಅವತರಣವಾದಾಗ ನವದ್ವೀಪ ಅಥವಾ ಜಗನ್ನಾಥಪುರಿ ಅಥವಾ ಆ ಕ್ಷೇತ್ರಗಳಲ್ಲಿ ಇದ್ದಾಗ ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುವಿನ ದರ್ಶನವಾಗ್ತಾ ಇತ್ತು. ಆದ್ರೆ ಈಗಿನ ಸಮಯದಲ್ಲಿ ಅರ್ಚಾವತಾರ, ಅಂತರ್ಯಾಮಿ. ಅಂತರ್ಯಾಮಿ ಎಲ್ಲರ ಜೊತೆನೂ ಇದ್ದಾನೆ, ಬಟ್ ಆತನನ್ನ ಹುಡುಕೋದು ಹೇಗೆ? ನಮ್ಮ ಜೊತೆ ಇದ್ರೂ ಕೂಡ ಆತನನ್ನ ನಾವು ಸಂದರ್ಶಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಹೃದಯಗಳು ಕಲುಷಿತವಾಗಿವೆ. ಆ ಭಗವಂತನ ಉಪಸ್ಥಿತಿಯನ್ನ ನಾವು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಕಷ್ಟ, ಬಹಳ ಕಷ್ಟ. ಒಂದು ರೀತಿ ಭೂಮಿ ಒಳಗಿರುವಂತಹ ಅಂತರ್ಜಲದಂತೆ, ಒಳಗಡೆ ಇರುವಂತಹ ಅಂತರ್ಜಲದಂತೆ. ಆದರೆ ವಿಶೇಷವಾಗಿ ಈ ಎಲ್ಲ ರೂಪಗಳಲ್ಲಿ ಅತ್ಯಂತ ಕೃಪಾಮಯ ಕರುಣಾಮಯ ಸ್ವರೂಪ ಯಾವುದು? ಅರ್ಚಾವತಾರ, ಅರ್ಚ ವಿಗ್ರಹ. ಏನಿದು ಅರ್ಚಾವತಾರ ವಿಗ್ರಹ ರೂಪ? ಏನಿದು? ಭಗವಂತ ಆ ಚಿನ್ಮಯ ರೂಪ, ಆತನ ಆ ರೂಪ ನಮ್ಮ ಭೌತಿಕ ಇಂದ್ರಿಯಗಳಿಗೆ ಗೋಚರಿಸಲ್ಪಡುವಂತೆ ಭೌತಿಕ ಅಂಶಗಳಲ್ಲಿ ಪ್ರಕಟವಾಗುವುದು. ಕಲ್ಲು ಅಥವಾ ಲೋಹ ಅಥವಾ ಇನ್ಯಾವುದೇ ವಸ್ತುಗಳಿಂದ ಮಾಡ್ತಾರೆ ವಿಗ್ರಹಗಳನ್ನ. ಮರದಿಂದ ಮಾಡ್ಬೋದು ಅಲ್ವೇ? ಈ ರೀತಿಯಾಗಿ ಅನೇಕ ಪೇಂಟಿಂಗ್ ಕೂಡ, ಮಣ್ಣು, ಎಸ್, ಮಣ್ಣು ಕೂಡ ಹೌದು. ಕಟ್ಟಿಗೆ, ಮಣ್ಣು, ಕಲ್ಲು, ಸ್ಫಟಿಕ, ಎಸ್, ಲೋಹ, ಇವೆಲ್ಲವುಗಳಿಂದ ಬಟ್ ಹೇಳಲಿಕ್ಕೆ ಇವೆಲ್ಲವೂ ಕೂಡ ಭೌತಿಕ ವಸ್ತುಗಳಲ್ವಾ? ಭೌತಿಕ ವಸ್ತುಗಳು. ಆದ್ರೆ ಭಗವಂತ ಈ ಅಂಶಗಳ ಮೂಲಕ ನಮಗೆ ಗೋಚರಿಸ್ತಾನೆ, ಪ್ರಕಟವಾಗ್ತಾನೆ. ಯಾಕೆ ಪ್ರಕಟನಾಗ್ತಾನೆ? ಆತನ ರೂಪ ಭೌತಿಕ ಅಲ್ಲ ಅಲ್ವಾ? ಹಾಗಿದ್ದಲ್ಲಿ ಈ ರೂಪದಲ್ಲಿ ಯಾಕೆ ಪ್ರಕಟನಾಗ್ತಾನೆ? ಭಕ್ತರ ಸೇವೆಯನ್ನು ತಗೊಳ್ಳಕ್ಕೋಸ್ಕರ. ಭಗವಂತ ಈ ರೂಪದಲ್ಲಿ ಪ್ರಕಟವಾಗುವ ಏಕೈಕ ಉದ್ದೇಶ ಏನದು? ಭಕ್ತರ ಸೇವೆಯನ್ನ ಸ್ವೀಕರಿಸಲಿಕ್ಕೆ. ಆ ರೂಪದಲ್ಲಿ ಭಗವಂತ ಪ್ರಕಟವಾಗದೇ ಇದ್ದಲ್ಲಿ ಬದ್ಧಾತ್ಮ ಸಾಧಕ ಭಕ್ತರ ಸ್ಥಿತಿ ಏನಾಗ್ತಾ ಇತ್ತು? ಭಗವಂತ ರೂಪದಲ್ಲಿ ಪ್ರಕಟವಾಗೋದ್ರಿಂದ ನಾವು ಆತನ ಚಿಂತನೆ, ಆತನ ಆರಾಧನೆ, ಆತನ ಸೇವೆಯನ್ನ ಮಾಡ್ಬೋದು.
ಅಷ್ಟೇ ಅಲ್ಲದೆ ಆತನ ಆ ನಿತ್ಯ ಸಾಕಾರ ರೂಪದ ಸಾಕ್ಷಾತ್ಕಾರ ಆಗ್ತದೆ. ಇಲ್ಲಾಂದ್ರೆ ಭಗವಂತ ಅಂದ್ರೆ ಏನೋ ಒಂದು ರೀತಿ ನಿರಾಕಾರ ಅನ್ನೋ ರೀತಿಯಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಪುಸ್ತಕಗಳೆಲ್ಲ ನಾವು ಓದ್ಬೋದು, ಆದರೆ ಎಲ್ಲಿವರೆಗೆ ಭಗವಂತನ ವಿಗ್ರಹದ ಸೇವೆಯನ್ನು ನಾವು ಮಾಡೋದಿಲ್ವೋ ಅಲ್ಲಿವರೆಗೆ ಭಗವಂತನ ಆ ಸಾಕಾರ ರೂಪದ ಸಾಕ್ಷಾತ್ಕಾರ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಭಗವಂತನ ಆ ರೂಪವನ್ನು ನಾವು ಕಂಡಾಗ ಆ ರೂಪವನ್ನು ನಾವು ಧ್ಯಾನಿಸ್ತೀವಿ, ಆ ರೂಪವನ್ನು ನಾವು ಸೇವೆ ಮಾಡ್ತೀವಿ. ಆ ಸೇವೆಯಿಂದ ನಮ್ಮ ಹೃದಯ ಶುದ್ಧವಾಗ್ತದೆ. ಆತನ ಆ ಸೇವೆ ನಮಗೆ ಜೀವನದಲ್ಲಿ ಅತ್ಯಂತ ಮುಖ್ಯವಾಗ್ತದೆ. ನಾವು ನಮ್ಮ ಭೌತಿಕ ಇಚ್ಛೆಗಳಿಂದ ಮೇಲೆ ಇಳ್ತೀವಿ, ಎಲ್ಲವನ್ನು ಆ ವಿಗ್ರಹ ಸೇವೆಗೆ ಮುಡಿಪಾಗಿಡ್ತೀವಿ. ಸೊ ಹೀಗೆ ಭಗವಂತನ ಈ ರೂಪ ನಮ್ಮ ಸೇವೆಯನ್ನ ಸ್ವೀಕರಿಸಲಿಕ್ಕೆ ಅಂತ ಪ್ರಕಟವಾಗ್ತಾ ಇರೋದು. ಕೆಲವೊಮ್ಮೆ ಜನ ಈ ರೀತಿಯಾಗಿ ವಾದ ಮಾಡ್ತಾರೆ, ಈ ರೂಪ ನಾನು ಕೇಳೋ ಎಲ್ಲ ಪ್ರಾರ್ಥನೆಗಳನ್ನ ಸ್ವೀಕರಿಸಿ ಪ್ರತಿಕ್ರಿಯಿಸಬೇಕು. ಕೆಲವೊಮ್ಮೆ ಏನ್ ಹೇಳ್ತಾರೆ, ಆಸುರಿ ಪ್ರವೃತ್ತಿಯವರು ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈ ವಿಗ್ರಹಗಳನ್ನ ಕೆಲವೊಮ್ಮೆ ಏನ್ ಹೇಳ್ತಾರೆ, ಹಾನಿ ಮಾಡಿದ್ದಾರೆ. ಸೊ ಆ ವಿಗ್ರಹ ಭಗವಂತನೇ ಆಗಿದ್ದಲ್ಲಿ ಆತ ಏಕೆ ತನ್ನನ್ನು ತಾನು ರಕ್ಷಿಸ್ಕೊಳ್ತಾ ಇಲ್ಲ? ಈ ರೀತಿಯಾದಂತಹ ಪ್ರಶ್ನೆ ಜನ ಕೇಳ್ತಾರಲ್ವಾ. ಕೇಳಿದಾರ ನಿಮ್ಗೆ ಯಾರಾದ್ರೂ ಹರೇ ಕೃಷ್ಣ ಕೇಳಿದಾರ? ಈ ರೀತಿಯಾದಂತಹ ಪ್ರಶ್ನೆ ಚರ್ಚೆಗಳಲ್ಲಿ ನೀವು ಯಾವಾಗಾದ್ರೂ ತೊಡಗಿದ್ದೀರಾ? ಕೇಳಿದ್ದೆ. ಸಮ್ ಟೈಮ್ ಯಾವ್ದೋ ದೇವಸ್ಥಾನಗಳಲ್ಲಿ ಕಳ್ಳತನ ಆಯ್ತು ಅಂದಾಗ ದೇವ್ರೆ ಎತ್ಕೊಂಡು ಹೋದಾಗ ಯಾಕೆ ಸುಮ್ನಿದ್ರು ಅನ್ನೋ ದೇವ್ರು ತನ್ನಂತಾನೆ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಯಾವ ರೀತಿ ದೇವ್ರು ಅಂತ ಜನ ಈ ರೀತಿಯಾಗಿ ಹಾಸ್ಯ ಮಾಡ್ತಾರೆ. ಏನಿದ್ರ ಅರ್ಥ? ಸೊ ಭಗವಂತನ ಈ ರೂಪದ ಏಕೈಕ ಉದ್ದೇಶ ಏನಂತ ಕೇಳಿದ್ವಿ ಆಗ್ಲೇ ನಾವು, ಹರೇ ಕೃಷ್ಣ, ಏನ್ ಉದ್ದೇಶ? ಸೇವೆಯನ್ನ ಸ್ವೀಕರಿಸೋದಿಕ್ಕೆ. ಭಗವಂತ ತನ್ನ ಶಕ್ತಿಯನ್ನ, ತನ್ನ ಐಶ್ವರ್ಯವನ್ನ, ತನ್ನ ಆ ಮಹಿಮೆಯನ್ನ ಈ ರೂಪದ ಮೂಲಕ ತೋರಿಸ್ತಾ ಇಲ್ಲ, ಸೇವೆಯನ್ನ ಸ್ವೀಕರಿಸುವಂತಹ ಒಂದು ಪ್ರಯೋಜನವನ್ನ ನೀಡ್ತಾ ಇದ್ದಾನೆ. ಆ ಭಗವಂತನ ರೂಪವನ್ನ ಭಕ್ತ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ಆ ವಿಗ್ರಹವನ್ನ ರಕ್ಷಿಸುವುದು, ಆ ವಿಗ್ರಹದಿಂದ ಬೇಡೋದಲ್ಲ, ಆ ವಿಗ್ರಹದ ಸೇವೆ ಮಾಡಿ ಆ ವಿಗ್ರಹವನ್ನ ಎಲ್ಲ ರೀತಿಯಲ್ಲಿ ಆ ಭಗವಂತನ ರೂಪಕ್ಕೆ ಆನಂದವನ್ನ ನೀಡಲಿಕ್ಕೆ ಶ್ರಮಿಸುವಂಥದ್ದು. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ಬೋದು, ಭಕ್ತರು ಭಗವಂತನ ವಿಗ್ರಹವನ್ನ ಸಂರಕ್ಷಿಸಲಿಕ್ಕೆ ಬಲಿದಾನವನ್ನೇ ನೀಡಿದ್ದಾರೆ. ಏನಿದು ಭಗವಂತ ಭಕ್ತನ ರಕ್ಷಿಸ್ಲಿಲ್ಲ ಅನ್ನೋ ರೀತಿ ನಾವು ಮಾತಾಡ್ಬೋದು. ಆದ್ರೆ ಭಕ್ತಿ ತತ್ವವನ್ನ ನಾವು ತಿಳಿದಾಗ ಗೊತ್ತಾಗುತ್ತೆ, ಭಗವಂತ ಅವರಿಗೆ ಎಂದು ಮೋಸ ವಂಚನೆಯನ್ನ ಮಾಡಲಿಲ್ಲ. ಅವರ ಸೇವೆಯನ್ನ ಸ್ವೀಕರಿಸಿದಷ್ಟೇ ಅಲ್ಲದೆ ಅವರನ್ನೇ ಆತ ಭಗವಂತ ತನ್ನ ಧಾಮಕ್ಕೆ ಕರೆದೊಯ್ದ. ಅಷ್ಟೇ ಅಲ್ಲದೆ ಭಗವಂತ ಯಾರು ಶ್ರದ್ಧೆ, ದಿವ್ಯ ಜ್ಞಾನದ ಆಧಾರದ ಮೇಲೆ ಆತನನ್ನ ಕಾಣ್ತಾರೋ, ಸೇವೆ ಮಾಡ್ತಾರೋ ಅವರಿಗೆ ಆತ ಪ್ರತಿಕ್ರಿಯಿಸ್ತಾನೆ. ಯಾರು ಕೇವಲ ಕಲ್ಲು, ಕೇವಲ ಕಟ್ಟಿಗೆ, ಕೇವಲ ಲೋಹ ಅಂತ ಕಾಣ್ತಾರೋ ಅವರಿಗೆ ಆತ ಕಲ್ಲು, ಕಟ್ಟಿಗೆ, ಲೋಹವಾಗೇ ಉಳಿತಾನೆ. ಸೊ ಭಕ್ತಿಯಿಂದ ಆತನನ್ನ ಈ ರೂಪದಲ್ಲಿ ನಾವು ಕಂಡು ಸೇವೆ ಮಾಡಬೇಕು. ಆಗ ಆತನ ಪ್ರತಿಸ್ಪಂದನೆ, ಆತನ ಕರುಣೆಯನ್ನ ನಾವು ಪಡಿಬಹುದು. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಒಂದು ವೃತ್ತಾಂತದಲ್ಲಿ ನಾವು ನೋಡೋರಿದ್ದೀವಿ, ಈ ಭಕ್ತನ ವೈಭವ ಎಷ್ಟು ವಿಶೇಷ ಅಂದ್ರೆ ಭಗವಂತನೇ ಈ ಭಕ್ತನಿಗೆ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾನೆ. ಅನೇಕ ಬಾರಿ, ಒಮ್ಮೆ ಅಲ್ಲ ಅನೇಕ ಬಾರಿ ಆತ ಪ್ರಕಟನಾಗಿ ಕೋರಿಕೆಯನ್ನು ಸಲ್ಲಿಸ್ತಾನೆ. ಸೊ ಹೀಗೆ ಒಬ್ಬ ಭಕ್ತ ಹೇಗೆ ವಿಗ್ರಹ ರೂಪವನ್ನ ಸೇವೆ ಮಾಡಬೇಕು, ಅಂತಹ ಭಗವಂತ ಅಷ್ಟು ಪ್ರೇಮದಿಂದ ಸೇವೆ ಮಾಡ್ತಿರೋ ಭಕ್ತನನ್ನ ಕುರಿತಾಗಿ ಹೇಗೆಲ್ಲ ವ್ಯವಹರಿಸ್ತಾನೆ, ಆತನ ಜೊತೆ ಹೇಗೆ ಸ್ಪಂದಿಸ್ತಾನೆ, ವಿಶೇಷವಾಗಿ ಭಕ್ತ ಹೇಗೆ ಭಗವಂತನನ್ನ ಸೇವೆ ಮಾಡ್ತಾನೆ, ಆತನ ಅಚಲ ಭಕ್ತಿಯನ್ನ ಈ ಒಂದು ಲೀಲೆಯಲ್ಲಿ ಕಾಣಬಹುದು. ಅದುವೇ ಈ ಮಾಧವೇಂದ್ರ ಪುರಿಯವರ ಲೀಲೆ. ನೋಡಿ, ನಮ್ಮ ಇತಿಹಾಸದಲ್ಲಿ ನಾವು ಕೇಳ್ತೀವಿ ಅನೇಕ ಕೆಲ ನಿದರ್ಶನಗಳನ್ನ, ಭಗವಂತನ ವಿಗ್ರಹ ರೂಪ
ವಿಶೇಷವಾದ ಲೀಲೆಯನ್ನ ಪ್ರಕಟಿಸಿರುವಂಥದ್ದು. ಆ ನಮ್ಮ ಕರ್ನಾಟಕದ ಆ ಉಡುಪಿ ಕ್ಷೇತ್ರದ ಕೃಷ್ಣ ಅಲ್ಲವೇ? ಆ? ಹೌದು. ಯಾರಿಗೋಸ್ಕರ, ಯಾವ ಭಕ್ತನ ಭಕ್ತಿಯನ್ನ ನೆನೆದು ವಿಶೇಷ ಲೀಲೆಯನ್ನು ತೋರಿಸಿದ? ಆ? ಆ? ಕನಕದಾಸರು. ಆ ಕನಕರ ಭಕ್ತಿಗೆ ಆತ ಮೆಚ್ಚಿ ತಿರುಗಿದ ಅಂತ ಹೇಳ್ತಾರಲ್ವಾ. ಅದೇ ಅಲ್ಲದೆ, ಅಷ್ಟೇ ಅಲ್ಲದೆ ತಾವು ಕೇಳಿರ್ಬೋದು, ಆ ವೃಂದಾವನದಲ್ಲಿದ್ದಂತಹ ಸಾಕ್ಷಿ ಗೋಪಾಲ ವಿಗ್ರಹ. ಆ ಹೌದು. ಆ ಸಾಕ್ಷಿ ಹೇಳಲಿಕ್ಕೆ ಗೋಪಾಲ ವಿಗ್ರಹ ಜಗನ್ನಾಥಪುರಿ ಬಳಿ ಬಂದಿತ್ತು. ಈಗಲೂ ಕೂಡ ಜಗನ್ನಾಥಪುರಿ ಬಳಿ ಆ ವಿಗ್ರಹವನ್ನ ನೀವು ಕಾಣಬಹುದು. ಈಗ ಅನೇಕ ಲೀಲೆಗಳಿವೆ. ಸೊ ಈ ಒಂದು ವಿಶೇಷ ಲೀಲೆಗಳಲ್ಲಿ ಈ ಒಂದು ವೃತ್ತಾಂತವನ್ನು ಕೂಡ ನೆನೆಯಲಾಗತ್ತೆ. ಸೊ ಯಾರಿದು? ಮಾಧವೇಂದ್ರ ಪುರಿ. ಸೊ ಈ ಮಾಧವೇಂದ್ರ ಪುರಿಯವರ ಬಗ್ಗೆ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾ ಇರೋದು. ಅವರ ಪರಮ ಗುರುಗಳ ಭಕ್ತಿ, ಅವರ ಆ ಭಕ್ತಿ ಉನ್ಮಾದ ಸೇವೆಯನ್ನ ಅವರು ನೆನೆಸ್ತಾ ಇದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳ ನೆನಪು ಮಾಡ್ಕೊಳ್ಳಿ. ಆಗ್ಲೇ ಹೇಳ್ತಾ ಇದ್ದೆ ನಾನು, ಅವರು ನವದ್ವೀಪ ಮಾಯಾಪುರದಿಂದ ಜಗನ್ನಾಥಪುರಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಆಗ ರಸ್ತೆಯಲ್ಲಿ ಬರುವಂತಹ ಒಂದು ಕ್ಷೇತ್ರ, ಅದುವೇ ರೆಮುಣಾ. ಆ ರೆಮುಣಾ ಕ್ಷೇತ್ರದ ಆ ಗೋಪಿನಾಥ ದೇವಸ್ಥಾನಕ್ಕೆ ಬಂದಾಗ ಅವರು ಎಷ್ಟು ಹರ್ಷದಲ್ಲಿ ಕೀರ್ತನೆಯನ್ನ ಮಾಡ್ತಾರೆ. ಆ ಕೀರ್ತನೆಯನ್ನು ನೋಡಿ ಅಲ್ಲಿರೋರೆಲ್ಲರೂ ಕೂಡ ಎಷ್ಟು ಪ್ರಭಾವಗೊಳ್ತಾರೆ. ಭಗವಂತನ ಮುಂದೆ ಅವರು ಪ್ರಣಾಮವನ್ನು ಸಲ್ಲಿಸ್ಲಿಕ್ಕೆ ಬಂದಾಗ ಭಗವಂತನ ಶ್ರೀ ಮುಕುಟ ಅವರ ಮೇಲೆ ಬೀಳುತ್ತೆ. ಅದನ್ನು ಗಮನಿಸಿ ಎಲ್ಲರೂ ಕೂಡ ಉಲ್ಲಾಸದಿಂದ ಚೈತನ್ಯ ಮಹಾಪ್ರಭುಗಳಿಗೆ ಜೈಕಾರವನ್ನ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಆ ದಿನವೇ ಅಲ್ಲಿಂದ ಹೊರಡ್ಬೋದಾಗಿತ್ತು, ಆದ್ರೆ ಅವರು ಒಂದು ವಿಶೇಷವಾದಂತಹ ಇದಕ್ಕೆ ಅಂಶಕ್ಕೋಸ್ಕರ ಅಥವಾ ಒಂದು ಪ್ರಸಾದವನ್ನ ಸ್ವೀಕರಿಸಲಿಕ್ಕೆ ಅಲ್ಲಿ ಸ್ವಲ್ಪ ಸಮಯ ತಂಗುತ್ತಾರೆ. ಯಾವ ಪ್ರಸಾದ? ಹಾಲಿನ ಏನು ಸ್ವೀಟ್ ಅಂತ ಹೇಳ್ತಾರೆ, ಅದಕ್ಕೆ ಅಮೃತಕೇಲಿ ಪ್ರಸಾದ ಅಂತ ಹೇಳ್ತಾರೆ. ಈ ದಿನ ಕೂಡ ನೀವು ಹೋದ್ರೆ ಅಲ್ಲಿ ಪಡಿಬಹುದು, ಬಹಳ ಚೆನ್ನಾಗಿರುತ್ತೆ. ಒಂದು ಸಣ್ಣ ಮಡಿಕೆಯಲ್ಲಿ ಕೊಡ್ತಾರೆ. ಹೋಗಿದ್ದೀರಾ? ಹರೇ ಕೃಷ್ಣ, ಯಾರಾದ್ರೂ ಹೋಗಿದ್ದೀರಾ? ಎಲ್ಲಿಗೆ ಪ್ರಭು? ಪೂರಿನ? ಪೂರಿಯಿಂದ ಇನ್ನು ಆಚೆ ಹೋಗ್ಬೇಕು, ಮುಂದೆ ರೆಮುಣಾ ಅನ್ನೋ ಒಂದು ಜಾಗ, ಬಾಳೇಶ್ವರ್ ಅನ್ನೋ ಒಂದು ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ. ಪ್ರಭುಪಾದರ ವರ್ಣನೆ ಎಲ್ಲ ಮಾಡ್ತಾರೆ. ಅಲ್ಲಿ ಅತ್ಯಂತ ತುಂಬಾ ಮಧುರವಾದಂತಹ ಒಂದು ಈ ಪ್ರಸಾದ, ಅಮೃತಕೇಲಿ ಪ್ರಸಾದ ಅಂತ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭು ಈ ಜಾಗಕ್ಕೆ ಬಂದಾಗ ಅವರು ಆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಅಲ್ಲಿ ಕಾಯ್ತಾರೆ. ಆ ಸಮಯದಲ್ಲಿ ಅವರು ಅಲ್ಲಿ ಕೂತು ತಮ್ಮ ಎಲ್ಲ ಸಂಗಡಿಗರ ಜೊತೆ ಈ ಮಾಧವೇಂದ್ರ ಪುರಿಯ ಲೀಲೆಯನ್ನ ಚರ್ಚಿಸ್ತಾರೆ. ಸೊ ಭಗವಂತನೇ ಹೇಳಿದಂತಹ ಭಕ್ತನ ಮಹಿಮೆ ಅದು. ಈ ಮಾಧವೇಂದ್ರ ಪುರಿಗಳ ಲೀಲೆ ಏನದು ಲೀಲೆ? ಈ ಮಾಧವೇಂದ್ರ ಪುರಿ, ನಾನಾಗ್ಲೇ ಹೇಳ್ದ ಹಾಗೆ, ವೃಂದಾವನ ಮತ್ತೆ ಈ ಉತ್ಕಲ ಪ್ರದೇಶದಲ್ಲಿ ಅವರು ಪ್ರವಾಸ ಪರ್ಯಟನೆ ಮಾಡ್ತಾ ಇದ್ರು. ಸೊ ವೃಂದಾವನಕ್ಕೆ ಅವರು ಬಂದಾಗ ಒಮ್ಮೆ ವಿಶೇಷವಾಗಿ ಆ ವೃಂದಾವನದ ಅತ್ಯಂತ ಪ್ರಸಿದ್ಧ ಲೀಲಾಸ್ಥಳಿ ಅದುವೇ ಗೋವರ್ಧನ ಕ್ಷೇತ್ರ, ಗೋವರ್ಧನಗಿರಿ. ಅಲ್ಲಿ ಅವರು ಬರ್ತಾರೆ. ಗೋವರ್ಧನಗಿರಿಯ ಪರ್ಯಟನೆ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಭಗವಂತನ ಲೀಲೆಗಳನ್ನ ಸ್ಮರಿಸ್ತಾ ಇದ್ದಾರೆ. ಕೃಷ್ಣ ಗೋವರ್ಧನಧಾರಿಯಾದ ಆನಂತರ ತನ್ನ ಪ್ರಿಯ ಮಿತ್ರರೊಡನೆ ಅನೇಕ ಸಖ್ಯ ಲೀಲೆಗಳು, ತನ್ನ ಗೋಪಿಯರೊಡನೆ ಅನೇಕ ಮಾಧುರ್ಯ ಲೀಲೆಗಳನ್ನ, ಗೋವರ್ಧನದ ಅನೇಕ ಸ್ಥಳಗಳು, ಗೋವಿಂದ ಕುಂಡ, ಆನಂತರ ವಿಶೇಷವಾಗಿ ರಾಧಾಕುಂಡ, ಶ್ಯಾಮಕುಂಡ, ಎಲ್ಲ ಜಾಗಗಳನ್ನ ಅವರು ಪರ್ಯಟನೆ ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ. ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಒಂದು ಕ್ಷೇತ್ರಕ್ಕೆ ಬಂದು ಒಂದು ಸ್ವಲ್ಪ ಅಲ್ಲಿ ನಿರ್ಜನ ಪ್ರದೇಶದಂತಿತ್ತು, ಅಲ್ಲಿ ಅವರು ಕೂತ್ಕೊಳ್ತಾರೆ. ಒಂದು ಮರದ ಬಳಿ ಕೂತ್ಕೊಳ್ತಾರೆ, ಗೋವಿಂದ ಕುಂಡದ ಹತ್ರ ಕೂತ್ಕೊಂಡು ಅವರು ನಾಮ ಸ್ಮರಣೆ, ನಾಮ ಜಪದಲ್ಲಿ ಅತ್ಯಂತ ತಲ್ಲೀನರಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹೀಗೆ ಅವರು ಸ್ಮರಣೆ ಪಠಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ರೀತಿ ಅವರು ತಲ್ಲೀನರಾಗಿ ಕಳೆದು ಹೋಗ್ಬಿಟ್ಟಿದ್ದಾರೆ. ಆಗ ಅಲ್ಲಿ ಒಬ್ಬ ಬಾಲಕ ಬರ್ತಾನೆ. ಹಸು ಮೇಯಿಸುವಂತಹ ಒಬ್ಬ ಸಣ್ಣ ಗೋಪಾಲ ಬಾಲಕ ಬರ್ತಾನೆ.
ಆತ ಈ ಯತಿವರ್ಯರಾದಂತಹ ಮಾಧವೇಂದ್ರಪುರಿಯವರು ಸನ್ಯಾಸ ಆಶ್ರಮದಲ್ಲಿ, ವಿಶೇಷವಾಗಿ ಪರಮಹಂಸ ಆಶ್ರಮದಲ್ಲಿದ್ದರು. ನೋಡಿ, ಸನ್ಯಾಸ ಆಶ್ರಮ ಇದು ವೈದಿಕ ವರ್ಣಾಶ್ರಮ ಪದ್ಧತಿ ಅತಿ ಉನ್ನತವಾದಂತಹ ಸ್ಥಾನ. ಭಗವಂತನ ಆಶ್ರಯ ಪೂರ್ತಿಯಾಗಿ ಸ್ವೀಕರಿಸಿ ನಿರ್ಭೀತರಾಗಿ, ಭಗವಂತನ ರಕ್ಷಣೆಯೇ ನನ್ನ ರಕ್ಷಣೆ, ನಾನೇನು ನನ್ನನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಏನನ್ನು ಕೂಡ ನಾನು ಶೇಖರಿಸೋದಿಲ್ಲ, ಏನನ್ನು ಕೂಡ ನಾನು ಪಡಿಲಿಕ್ಕೆ ಅಂತ ಶ್ರಮಿಸೋದಿಲ್ಲ, ಭಗವಂತನೇ ನನ್ನ ರಕ್ಷಕ ಪಾಲಕ, ಈ ರೀತಿಯಾದಂತಹ ಪೂರ್ಣ ಶರಣಾಗತಿ ಅದು. ಅದನ್ನು ಅನುಕರಣೆ ಮಾಡಬಾರ್ದು. ಸೊ ಹೀಗೆ ವ್ಯಕ್ತಿ ಆ ವೈದಿಕ ಶಾಸ್ತ್ರಗಳು, ವಿಶೇಷವಾಗಿ ಗೀತಾ ಭಾಗವತ ಎಲ್ಲ ಆ ಮಾರ್ಗಗಳನ್ನು ಪಾಲಿಸಿ ಆ ಸ್ತರವನ್ನ ತಲುಪಿದಾಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ನಂತರ ಸನ್ಯಾಸ ಸಾಮಾನ್ಯವಾಗಿ ಪಡೆಯುವಂಥದ್ದು. ಬ್ರಹ್ಮಚರ್ಯದಿಂದನೂ ಸನ್ಯಾಸ ಪಡಿಬಹುದು. ಸೊ ಹೀಗೆ ಭಕ್ತಿಯ ಪಾಲನೆಯನ್ನ ಮಾಡಿದ ನಂತರ ಈ ಸ್ಥಿತಿಯನ್ನ ಪಡೆದಾಗ ಆ ಸನ್ಯಾಸದಲ್ಲೂ ಕೂಡ ಶ್ರೇಣಿಗಳಿವೆ. ಕುಟೀಚಕ, ಬಹುದಕ, ಅನಂತರ ಪರಿವ್ರಾಜಕ, ಪರಮಹಂಸ, ಈ ರೀತಿಯಾಗಿ. ಸೊ ಪರಮಹಂಸ ಸ್ಥಿತಿ ಏನಿದೆ ಅದು ಸನ್ಯಾಸದಲ್ಲಿಯೇ ಅತ್ಯಂತ ಉನ್ನತವಾದದ್ದು. ಕುಟೀಚಕ ಅಂದ್ರೆ ಊರು ಹೊರಗಡೆ ಒಂದು ಸಣ್ಣ ಕುಟೀರವನ್ನು ಮಾಡಿ ವಾಸ ಮಾಡೋದು, ಏಕಾಂಗಿಯಾಗಿ ಹೆಂಡತಿಯನ್ನ ತೋರೆದಿರ್ತಾರಾಗ್ಲೇ. ನಂತರ ಬಹುದಕ ಅಂದ್ರೆ ಆ ಕುಟೀರದಲ್ಲೆಲ್ಲ ಅನೇಕ ಜಾಗಗಳಲ್ಲಿ ಭ್ರಮಣೆ ಮಾಡ್ತಾ ವಾಸವಾಗೋದು. ಕೆಲ ಮನೆಗಳಲ್ಲಿ ಭಿಕ್ಷೆ ಬೇಡಿ ಮಧುಕರಿ ಅಂತ ಹೇಳ್ತಾರೆ, ಮಧುಕರ ವೃತ್ತಿ. ದಾಸರು ಹೇಳಿದಾರಲ್ವ, ಮಧುಕರ ವೃತ್ತಿ ನಮ್ಮದು. ಸೊ ಹೀಗೆ ಮಧುಕರಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಧುಕರಿ ಮಾಡಿ ಭಿಕ್ಷೆ ಮೇಡಿ ಅದರಲ್ಲಿ ವಾಸ ಮಾಡುವಂಥದ್ದು, ಭಗವಂತನ ಸ್ಮರಣೆ ಮಾಡುವುದು. ನಂತರ ಪರಿವ್ರಾಜಕ ಅಂದ್ರೆ ಆ ಸಣ್ಣ ಜಾಗಗಳನ್ನ ತೊರೆದು ಪರಿಭ್ರಮಣೆ ಮಾಡುವುದು, ಪರಿವ್ರಾಜಕ. ಅದಾದ ಮೇಲೆ ಪರಮಹಂಸ, ಇದು ಉನ್ನತವಾದಂತಹ ಸ್ಥಿತಿ. ಹಂಸ, ಪರಮಹಂಸ, ಭಗವಂತನ ಸ್ಮರಣೆಯಲ್ಲೇ ತಲ್ಲಿದ. ಈ ಸ್ಥಿತಿಯಲ್ಲಿ ಇನ್ನು ವಿಶೇಷವಾಗಿ ಅನೇಕ ಸ್ತರಗಳಿವೆ. ಏನವು? ಅಯಾಚಕ ವೃತ್ತಿ ಅಂದ್ರೇನು? ಸಾಮಾನ್ಯವಾಗಿ ಸನ್ಯಾಸಿಗಳು ಕೆಲ ಮನೆಗಳಲ್ಲಿ ಮಾತ್ರ, ಒಂದು 2-3 ಮನೆಗಳಲ್ಲಿ, ಬೇರೆ ಬೇರೆ ಮನೆ ಆಗಿರ್ಬೋದು, 2-3 ಮನೆಗಳಲ್ಲಿ ಏನೋ ಒಂದು ಭಿಕ್ಷೆಯನ್ನ ಬೇಡಿ ಏನು ದೊರೀತದೋ ಅಷ್ಟರಲ್ಲಿ ಅವರು ಜೀವನವನ್ನ, ಆ ದಿನವನ್ನ ಕಳೀತಾರೆ ಅಲ್ವಾ? ಸೊ ಹೀಗೆ ಬೇಡದೆಯೇ, ಯಾಚನೆಯನ್ನ ಮಾಡದೇನೆ, ಭಿಕ್ಷೆಯನ್ನೂ ಬೇಡದೆ ಅಯಾಚಕ ವೃತ್ತಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂತಹ ವ್ರತ ಪಾಲನೆಯನ್ನ ಮಾಡುತ್ತಿದ್ದವನು ಈ ಮಾಧವೇಂದ್ರಪುರಿ. ನನಗೆ ಏನು ಬೇಕೋ ಅದು ನನ್ನ ಕಣ್ಮುಂದೆ ದೊರೆತರೆ ಅದನ್ನೇ ಸ್ವೀಕರಿಸ್ತೀನಿ, ಇಲ್ಲ ಅಂದ್ರೆ ನಾನು ಕೇವಲ ಭಗವಂತನ ಸ್ಮರಣೆಯಲ್ಲಿ, ಸೇವೆಯಲ್ಲಿ ನಿರತನಾಗಿರುತ್ತೆ. ಅಯಾಚಕ ವೃತ್ತಿ, ಅಜಾಗರ ವೃತ್ತಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಒಂದು ಹೆಬ್ಬಾವಿನ ರೀತಿಯಲ್ಲಿ. ಅಜಗರ ಅಂದ್ರೆ ಹೆಬ್ಬಾವು. ಹೆಬ್ಬಾವು ಏನ್ ಮಾಡುತ್ತೆ? ಅದು ತುಂಬಾ ಒಂದು ರೀತಿ ಪ್ರಾಣಿ, ಸರ್ಪ. ಒಂದು ಕಡೆ ಅದು ಬಿದ್ದಿರುತ್ತೆ, ಅದು ಬೇರೆಡೆ ಎಲ್ಲ ಪ್ರವಾಸ ಮಾಡೋದಿಲ್ಲ, ತಿರುಗೋದಿಲ್ಲ. ಅದು ಏನ್ ಮಾಡುತ್ತೆ? ಹತ್ತಿರದಲ್ಲೇ ನೆರೆದಾಡುವಂತಹ ಪಕ್ಷಿ ಆಗಿರ್ಬೋದು, ಕೀಟಗಳಾಗಿರ್ಬೋದು, ಏನೋ ಒಂದು ಪ್ರಾಣಿ ಆಗಿರ್ಬೋದು, ಅದನ್ನ ಅದು ಸ್ವೀಕರಿಸಿ ಅದು ವಾಸ ಮಾಡುತ್ತೆ. ಅಜಗರ ವೃತ್ತಿ ಅಂತ ಹೇಳ್ತಾರೆ. ಸೊ ಹೀಗೆ ಯಾವುದೇ ಯಾಚನೆಯನ್ನ ಮಾಡದೆ, ಭಿಕ್ಷೆಯನ್ನ ಬೇಡದೆ, ಭಗವಂತನಲ್ಲಿ ಪೂರ್ಣ ಆಶ್ರಿತರಾಗಿರುವಂತಹ ಆ ವ್ರತಪಾಲನೆ, ಆ ಜೀವನವನ್ನು ನಡೆಸ್ತಾ ಇದ್ದವರು ಮಾಧವೇಂದ್ರಪುರಿಗಳು. ಅಂದ್ರೆ ಸನ್ಯಾಸದಲ್ಲಿ ಅತ್ಯುನ್ನತವಾದಂತಹ ಒಂದು ಸ್ಥಾನ, ಭಗವಂತನಲ್ಲಿ ಪೂರ್ತಿಯಾಗಿ ಆಶ್ರಿತರಾದವರು. ಸೊ ಹೀಗಿದ್ದವರಿಗೆ ಭಗವಂತನೇ ಬಂದು ಕೊಡ್ತಾನೆ. ಯಾಕೆಂದ್ರೆ ಭಗವಂತ ಅವರ ಭಜನೆಯನ್ನ ಕಿಂಚಿತ್ತು ಅವರ ಭಜನೆಯಲ್ಲಿ ಅಡೆತಡೆ ಆಗದೇ ಇರಲಿ, ಎಲ್ಲ ಯೋಗಕ್ಷೇಮಂ ವಹಾಮ್ಯಹಂ, ಅದು ಪೂರ್ತಿಯಾಗಿ ಅದು ಈ ಮಹಾನ್ ಭಕ್ತರ ಅನನ್ಯ ಚಿಂತಯಂತೋ ಮಾಂ ಅಂತ ಏನ್ ಗೀತೆಯಲ್ಲಿ ಹೇಳಿದ್ದಾರಲ್ವಾ, ಆ ಶ್ಲೋಕದ ಅತಿ ಉನ್ನತ ಉದಾಹರಣೆ ಈ ರೀತಿಯ ಭಕ್ತರು. ಸೊ ಹೀಗೆ ಮಾಧವೇಂದ್ರ ಪುರಿಗಳು ಭಗವಂತನ ನಾಮಸ್ಮರಣೆಯಲ್ಲಿ ಎಷ್ಟು ತೊಡಗಿದ್ದಾರೆ, ಆ ಭಗವಂತನ ನಾಮಸ್ಮರಣೆ ಮೂಲಕ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಅವರಿಗೆ ನಿದ್ರೆ, ಆಹಾರ ಇವುಗಳ ಪರಿವೇ ಇಲ್ಲ.
ಆ ಶರೀರ ಅನ್ನೋದು ಅದು ಭಗವಂತನ ಶಕ್ತಿಯಿಂದನೇ ನಡೀತಾ ಇದೆ. ಕೆಲವೊಮ್ಮೆ ಭಗವಂತ ತಾನಾಗಿಯೇ ಬಂದು ಕೊಡ್ತಾನೆ ಈ ಒಂದು ರೂಪದಲ್ಲಿ. ಸೊ ಇಲ್ಲೇ ಮುಂದೆ ಬಂದಿರುವಂತಹ ಈ ಹುಡುಗ ಯಾರಾಗಿರ್ಬೋದು? ಆ ಕೃಷ್ಣ. ಮುಂದೆ ನೋಡೋಣ ಬನ್ನಿ. ಸೊ ಈ ಹುಡುಗ ಮಾಧವೇಂದ್ರ ಪುರಿಯ ಬಂದು ಕೆಲ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಈ ಹುಡುಗ, ಗೋಪಾಲ ಬಾಲಕ? ಆ ನೋಡಿ ಏನ್ ಹೇಳ್ತಾನೆ ನೋಡೋಣ. ಸೊ ಮೊದಲನೇದಾಗಿ ಹೇಳ್ತಾನೆ, ಹೇ ಯತೀಂದ್ರ, ಹೇ ಯತಿವರ್ಯ, ಹೇ ಆ, ಸನ್ಯಾಸಿ ಮಾಧವೇಂದ್ರ ಪುರಿಯೇ, ಆ, ದಯವಿಟ್ಟು ನೀವು ಹಾಲನ್ನ ಸ್ವೀಕರಿಸಿ. ಆ, ನೀವು ಎಷ್ಟೊತ್ತಿನಿಂದ ಭಗವಂತನ ಈ ನಾಮಸ್ಮರಣೆಯಲ್ಲಿ ತೊಡಗಿದ್ದೀರಾ, ಧ್ಯಾನದಲ್ಲಿ ತೊಡಗಿದ್ದೀರಾ, ಭಿಕ್ಷೆಯನ್ನು ಬೇಡ್ತಾ ಇಲ್ಲ ನೀವು. ತಗೊಳ್ಳಿ, ಹಾಲು ಕುಡೀರಿ ಅಂತ ಹೇಳಿ ಬೇಡ್ದ. ಮಾಧವೇಂದ್ರ ಪುರಿ ಹೇಳಿದ್ರು, ಯಾರಪ್ಪ ನೀನು? ಎಲ್ಲಿಯವನು ನೀನು? ನಿನಗೆ ಹೇಗೆ ಗೊತ್ತು ನಾನು ಭಿಕ್ಷೆ ಬೇಡ್ತಾ ಇಲ್ಲ, ಏನನ್ನು ಆಹಾರವನ್ನು ಸ್ವೀಕರಿಸಿಲ್ಲ, ಉಪವಾಸದಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ಹೇಗೆ ಗೊತ್ತು? ಆಗ ಈ ಹುಡುಗ ಹೇಳ್ತಾನೆ, ಅಯ್ಯೋ, ನಮ್ಮ ಹಳ್ಳಿಲಿ ಯಾರೂ ಕೂಡ ಉಪವಾಸದಲ್ಲಿ ಇರಬಾರ್ದು. ಕೆಲ ಬಾಬಾಜಿಗಳು ಪೂರ್ಣ ವಿರಕ್ತರಾದಂತಹವರು, ಭಗವಂತನ ನಾಮಸ್ಮರಣೆಯಲ್ಲಿ ಭಕ್ತಿಯಲ್ಲಿ ತೊಡಗಿರೋರು, ಅವರು ಭಿಕ್ಷೆಯನ್ನು ಬೇಡದೇ ಇದ್ದಲ್ಲಿ ನಾವೇ ಹೋಗಿ ಅವ್ರ ಮನೆಗೆ ಅಥವಾ ಅವ್ರು ಇರೋಂಥ ಆಶ್ರಮಕ್ಕೆ, ಅವರ ಭಜನ ಸ್ಥಳಿಗಳಿಗೆ ಹೋಗಿ ನಾವೇ ಪ್ರಸಾದವನ್ನು ನೀಡ್ತೀವಿ. ನೀವು ಈ ರೀತಿ ಸಾಕಷ್ಟು ಸಮಯದಿಂದ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಅಂತ ನಮ್ಮ ಹಳ್ಳಿಯ ಹೆಂಗಸರು ನನಗೆ ಹೇಳಿದ್ರು. ಹಾಗಾಗಿ ನಿಮಗೆ ಆಹಾರ ಅಥವಾ ಹಾಲನ್ನ ನೀಡು ಅಂತ ಹೇಳಿ ಅವರು ನನಗೆ ಹೇಳಿದ್ರಿಂದ ನಾನೇ ನಿಮಗೆ ಈ ಹಾಲಿನ ಮಡಿಕೆಯನ್ನ ನೀಡ್ಲಿಕ್ಕೆ ಬಂದಿದ್ದೀನಿ. ಯಾರು ಆಹಾರವನ್ನು ಬೇಡೋದೇ ಇಲ್ವೋ, ಭಿಕ್ಷೆಯನ್ನು ಮಾಡೋದಿಲ್ವೋ, ಅವರಿಗೆ ನಾನೇ ಖುದ್ದಾಗಿ ಆಹಾರವನ್ನು ನೀಡ್ಲಿಕ್ಕೆ ಬರ್ತೀನಿ. ದಯವಿಟ್ಟು ತಗೊಳ್ಳಿ, ನಾನು ಬೇಗನೆ ಹಸು ಮೇಯಿಸ್ಲಿಕ್ಕೆ ಹೋಗ್ಬೇಕು, ಕರುಗಳು ಆ ಕಡೆ ಹೋಗ್ಬಿಡ್ತವೆ ಅಂತ ಹೇಳಿ ಅವರ ಕೈಯಲ್ಲಿ ಹಾಲಿನ ಮಡಿಕೆ ಇಟ್ಟು ಈ ಹುಡುಗ ಅಲ್ಲಿಂದ ಹೋಗೇ ಬಿಟ್ಟ. ನೋಡ್ತಾ ಇದ್ದಾಗೆ ಮಾಧವೇಂದ್ರ ಪುರಿ ಆ ಹುಡುಗನ ನೋಡ್ತಾ ಇದ್ದಾರೆ. ವಿಶೇಷವಾದಂತಹ ಆಕರ್ಷಣೆ, ಆತನ ಮಾತನ್ನು ಕೇಳ್ತಾ ಇದ್ದಾರೆ. ಒಂದು ರೀತಿ ಬಹಳ ಮನೋಹರವಾಗಿದೆ. ಈ ರೀತಿಯಾಗಿ ಅವ್ರು ಯಾರ ಕುರಿತಾಗೂ ಕೂಡ ಆಕರ್ಷಿತರಾಗ್ತಿರ್ಲಿಲ್ಲ. ಎಲ್ಲವನ್ನೂ ತೊರೆದವರಲ್ವಾ, ಅವ್ರಿಗೆ ಗೊತ್ತುಂಟು. ಆದ್ರೆ ಈ ರೂಪವನ್ನ ಕಂಡಾಗ ಅವರು ಅತ್ಯಂತ ಆಕರ್ಷಿತರಾಗ್ತಾರೆ. ಏನೋ ಗೊತ್ತಿಲ್ಲ, ಮಾತಾಡೋದಕ್ಕೆ ಮುಂಚೆನೆ ಆ ಹುಡುಗ ತಮ್ಮ ಕೈಯಲ್ಲಿ ಹಾಲಿನ ಮಡಿಕೆ ಇಟ್ಟು ಹೋಗೇ ಬಿಟ್ಟ. ಮತ್ತೆ ಬರ್ತಾನೆ, ಹಾಲಿನ ಮಡಿಕೆ ತಗೊಳ್ಲಿಕ್ಕೆ ಬರಲೇಬೇಕಲ್ವಾ, ಬರ್ತಾನೆ. ಆಗ ಮಾತಾಡೋಣ ಅಂತ ಹೇಳಿ ಹಾಲಿನ ಮಡಿಕೆಯನ್ನು ಸ್ವೀಕರಿಸಿದ್ರು, ಭಗವಂತನನ್ನ ನೆನೆಸ್ಕೊಂಡ್ರು. ಆನಂತರ ಹಾಲನ್ನ ಕುಡಿದ್ರು. ಆ ಮಡಿಕೆಯನ್ನ ತೊಳೆದು ಆ ಮಡಿಕೆಯನ್ನ ಇಟ್ಕೊಂಡು ಅವ್ರು ಕಾಯ್ತಾ ಇದ್ದಾರೆ. ಯಾರು ಕಾಯ್ತಾ ಇದ್ದಾರೆ? ಮಾಧವೇಂದ್ರ ಪುರಿ ಕಾಯ್ತಾ ಇದ್ದಾರೆ. ಅವರಿಗೆ ಆಕ್ಚುಲಿ ಆ ಹುಡುಗನ ರೂಪ ಎಷ್ಟು ಆಕರ್ಷಕವಾಗಿತ್ತು ಅಂದ್ರೆ ಅವರಿಗೆ ಬೇರೆ ಏನು ವಿಚಾರವೇ ಬರ್ತಿಲ್ಲ. ಆ ರೂಪವೇ ಅವ್ರ ಕಣ್ಮುಂದೆ ಬರ್ತಾ ಇದೆ. ಅರೆ, ಆ ಹುಡುಗ ಬರಬೇಕು, ಎಲ್ಲೋದ ಆ ಹುಡುಗ ಅಂತ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ರಾತ್ರಿಯೆಲ್ಲ ಅವರು ಆ ಹುಡುಗನ ರೂಪವನ್ನೇ ಧ್ಯಾನಿಸ್ತಾ, ಅಯ್ಯೋ ಎಲ್ಲೋದ ಹುಡುಗ ಅಂತ ನಾಮಸ್ಮರಣೆ ಮಾಡ್ತಾರೆ, ಸ್ವಲ್ಪ ಆ ರೂಪನ ಧ್ಯಾನಿಸ್ತಾರೆ. ಆನಂತರ ಕೊನೆಯಲ್ಲಿ ಆಲ್ಮೋಸ್ಟ್ ರಾತ್ರಿ ಕೊನೆಯ ಭಾಗದಲ್ಲಿ ಸ್ವಲ್ಪ ತೂಕಡಿಕೆ ಉಂಟಾಯಿತು. ಆ ತೂಕಡಿಕೆಯಲ್ಲಿ ಅವರು ಸ್ವಲ್ಪ ನಿದ್ರೆ ಪಡೆದಾಗ ಅವ್ರಿಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಆ ಹುಡುಗ ಪ್ರಕಟನಾದ. ಅದೇ ಸುಂದರ ಮೇಘಶ್ಯಾಮ ರೂಪ, ಆ ಸುಂದರವಾದಂತಹ ರೂಪ, ವನಮಾಲಿ ಮೇಘಶ್ಯಾಮ ಸ್ವರೂಪನಾದಂತಹ ಹುಡುಗ ಬಂದು ಹೇಳ್ತಾ ಇದ್ದಾನೆ, ಹೇ ಮಾಧವೇಂದ್ರ ಪುರಿ, ನಾನು ನಿನ್ನ ಮುಂದೆ ಪ್ರಕಟನಾದವನು ನಾನು ಈ ಒಂದು ಹತ್ತಿರದ ಪೊದೆಗಳಲ್ಲಿ ವಾಸಿಸ್ತಾ ಇದ್ದೀನಿ. ಚಳಿ, ಮಳೆ, ಗಾಳಿ, ಬಿಸಿಲು, ಈ ಎಲ್ಲವುಗಳನ್ನ ನಾನು ಸಹಿಸಿಕೊಂಡು ಈ ರೀತಿ ಕಷ್ಟಪಡ್ತಾ ಇದ್ದೀನಿ. ಅನೇಕ ವರ್ಷಗಳಿಂದ ನಾನು ಹೀಗೆ ಸ್ಥಿತನಾಗಿದ್ದೀನಿ. ನೀನು ದಯವಿಟ್ಟು ಎಲ್ಲರನ್ನ ಸೇರಿಸಿ ನನ್ನ ಈ ರೂಪವನ್ನ ಹೊರತೆಗೆದು ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ನನ್ನನ್ನ ಪ್ರತಿಷ್ಠಾಪಿಸು.
ನನ್ನನ್ನು ಪ್ರತಿಷ್ಠಾಪಿಸು. ಆ? ನನ್ನ ಈ ಶರೀರ ಈ ರೀತಿಯಾಗಿ ದಣಿದು ಹೋಗಿದೆ, ವಿಶೇಷವಾಗಿ ಈ ಬಿಸಿಲಿನ ಬೇನೆಯಲ್ಲಿ ದಣಿದು ಹೋಗಿದೆ. ನನಗೆ ತಂಪಾದ ನೀರಿನಿಂದ ನೀನು ಅಭಿಷೇಕ ಮಾಡಿ ನನ್ನ ಈ ಉಷ್ಣವನ್ನ ಕಡಿಮೆ ಮಾಡು. ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ, ನಿನಗೋಸ್ಕರ ಕಾತರನಾಗಿ ಕಾಯುತ್ತಾ ಇದ್ದೆ ನಾನು. ಮಾಧವೇಂದ್ರ ಪುರಿ ಯೋಚನೆ ಮಾಡ್ತಾ ಇದ್ರು, ಇಲ್ಲಿವರೆಗೆ ನೀನು ಇಷ್ಟೊಂದು ವರ್ಷಗಳಿಂದ ಇಲ್ಲಿದ್ದೆ ಅಂದಮೇಲೆ ಎಷ್ಟೊಂದು ಜನ ಭಕ್ತರು ಬಂದಿರ್ಬೋದು, ಅವ್ರಿಗೆ ಯಾಕೆ ನೀನು ಈ ಮಾತನ್ನ ಹೇಳಲಿಲ್ಲ? ಆಗ ಮಾಧವೇಂದ್ರ ಪುರಿ ಅವರ ಈ ಮಾತನ್ನ ತಿಳಿದು ಆ ಹುಡುಗ ಕನಸಿನಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಭಕ್ತಿ ಸೇವೆಯನ್ನ ನಾನು ಕಂಡು ನಿನ್ನಿಂದ ಸೇವೆ ಸ್ವೀಕರಿಸಬೇಕು ಅಂತ ಹಾತೊರಿತಾ ಇದ್ದೆ ನಾನು. ನಿನ್ನ ಭಕ್ತಿಯನ್ನ ಕಂಡು ನಾನು ಅತ್ಯಂತ ಆಕರ್ಷಿತನಾಗಿದ್ದೀನಿ. ನಿನ್ನ ಮೂಲಕ ನಾನು ಈ ಜಗತ್ತಿಗೆ ಅನುಗ್ರಹವನ್ನ ನೀಡಬೇಕು ಅಂತ ಬಯಸಿದ್ದೀನಿ. ಹೀಗೆ ಹೇಳ್ತಾ ಇದ್ದ ಹಾಗೆ, ಯಾರಿದು ಹುಡುಗ ಪೊದೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಇದ್ದಾಗೆ ನಂತರ ಆ ಹುಡುಗ ತನ್ನ ಪರಿಚಯನ್ನ ಹೇಳ್ತಾನೆ. ಯಾರವನು? ಗೋಪಾಲ. ನಂದನಂದನ ಗೋಪಾಲ, ಯಶೋಧಾನಂದನ ಗೋಪಾಲ, ಶ್ರೀರಾಧೆಯ ಗೋಪಾಲ. ನಾನು ಗೋವರ್ಧನ ಗಿರಿಯ ಧಾರಣೆಯನ್ನ ಮಾಡಿದವನು ಸ್ವಯಂ ಭಗವಾನ್ ಶ್ರೀಕೃಷ್ಣ. ನನ್ನ ಮರಿಮೊಮ್ಮಗನಾದ ವಜ್ರನಾಭ ನನ್ನ ಲೀಲೆಯ ಪೂರ್ತಿಯಾದ ಮೇಲೆ ನನ್ನನ್ನ ವಿಗ್ರಹ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಿದ್ದ. ಅನೇಕ ವರ್ಷಗಳ ಹಿಂದೆ ಕೆಲ ಮ್ಲೇಚ್ಛರ ಆಕ್ರಮಣದಿಂದ ಭಯದಿಂದ ಪೂಜಾರಿ ನನ್ನನ್ನ ಈ ಒಂದು ಒದೆಯಲ್ಲಿ ಅಡಗಿಸಿ ಇಟ್ಟಿದ್ದಾನೆ ರಕ್ಷಿಸ್ಲಿಕ್ಕೆ ಅಂತ ಹೇಳಿ. ಈಗ ನೀನು ನನ್ನನ್ನ ಹೊರತೆಗೆದು ನನ್ನನ್ನ ಪ್ರತಿಷ್ಠಾಪಿಸು. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಹರೇ ಕೃಷ್ಣ. ಯಾರು ಹೇಳ್ತಾರೆ? ಗೋಪಾಲ. ಗೋಪಾಲ. ಸೊ ಹೀಗೆ ಮಾತುಗಳನ್ನ ಕೇಳಿದಾಗ ಸಾಮಾನ್ಯವಾಗಿ ಜನಕ್ಕೆ ಈ ರೀತಿಯಾದಂತಹ ಅನುಭವ ಆದ್ರೆ ಏನ್ ಮಾಡ್ಬೋದು ಹೇಳಿ? ಏನ್ ಮಾಡ್ಬೋದು? ಏನ್ ಮಾಡ್ಬೋದು? ಏನ್ ಮಾಡ್ತಾರೆ ಜನ ಈ ರೀತಿಯಾದಂತಹ ಕನಸು ಬಿತ್ತು? ಬೇರೆಯವ್ರಿಗೆ ಹೇಳ್ಕೊಳ್ತಾರೆ. ಬೇರೆಯವ್ರಿಗೆ ಹೇಳ್ಕೊಳ್ತಾರೆ. ಬಹಳ ಎಕ್ಸಾಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್. ಆದ್ರೆ ಈ ವ್ಯಕ್ತಿಯ ತಕ್ಷಣದ ಪ್ರತಿಕ್ರಿಯೆ ಏನ್ ಗೊತ್ತಾ? ಮಾಧವೇಂದ್ರ ಪುರಿ ಅವರು ತಕ್ಷಣ ಆ ಕನಸಿನಿಂದ ಹೊರಬಂದು ಅವ್ರು ಏನ್ ಹೇಳಿದ್ರು? ಅಯ್ಯೋ, ಎಂತ ದೊಡ್ಡ ತಪ್ಪು ಮಾಡಿದೆ ನಾನು. ಏನ್ ತಪ್ಪು ಮಾಡಿದ್ರು ಅವರು? ನಾಮಸ್ಮರಣೆ ಮಾಡ್ತಾ ಇದ್ರು, ಹಾಲು ದೊರಕ್ತು, ಹಾಲು ಕುಡಿದ್ರು, ಭಗವಂತನ ದರ್ಶನ ಆಯ್ತು, ಕನಸಿನಲ್ಲಿ ಬಂದು ಅದೇ ಭಗವಂತ ನಾನೇ ಭಗವಂತ ಅಂತ ಹೇಳಿದ್ರು. ಇದ್ರಲ್ಲಿ ತಪ್ಪೇನಿತ್ತು? ಏನ್ ತಪ್ಪಾಯ್ತು ಅವರಿಂದ? ಹರೇ ಕೃಷ್ಣ, ಏನ್ ತಪ್ಪಾಯ್ತು? ಭಗವಂತನನ್ನ ಗುರುತಿಸ್ತಾ ಇದ್ರು. ಸಾಕ್ಷಾತ್ ಶ್ರೀ ಕೃಷ್ಣ ನನ್ನ ಮುಂದೆ ಬಂದ್ರು ಕೂಡ ನಾನು ಆತನನ್ನು ಗುರುತಿಸ್ಲಿಲ್ವಲ್ಲ. ಎಂತಹ ಅಜ್ಞಾನ ನಂದು. ಆತನನ್ನ ಗುರುತಿಸಿ ಆತನ ಸೇವೆ ಮಾಡ್ಲಿಲ್ವಲ್ಲ. ನೋಡಿ, ಸಾಮಾನ್ಯವಾಗಿ ಜನ ನಾನು ಕಂಡೆ ಅಂತ ಹೇಳಿ ಜನ ಜಗತ್ತಿಗೆ ಡಂಗರ ಹೊಡೆದು ತೋರಿಸ್ಕೊಳ್ತಾರೆ. ಆದ್ರೆ ಇಲ್ಲಿ ಒಬ್ಬ ಪ್ರಾಮಾಣಿಕ ಪ್ರೇಮಿ ಭಕ್ತ ಹೇಗೆ ಯೋಚಿಸ್ತಾನೆ? ಆತನಿಗೆ ಜಗತ್ತಿನ ಖ್ಯಾತಿ ಬೇಡ, ಭಗವಂತ ನನ್ನ ಮುಂದೆ ಬಂದರೂ ಕೂಡ ಆತನ ಸೇವೆಯನ್ನ ನಾನು ಮಾಡ್ಲಿಲ್ವಲ್ಲ, ಆತನನ್ನು ಗುರುತಿಸ್ಲಿಲ್ವಲ್ಲ. ನನಗೆ ಆ ಒಂದು ರಾಮಾಯಣದ ಒಂದು ಪ್ರಸಂಗ ನೆನಪಾಗ್ತಾ ಇದೆ. ಹನುಮ ರಾಮನನ್ನ ಗುರುತಿಸ್ಲಿಕ್ಕೆ ಆಗಿರ್ಲಿಲ್ಲ ಒಂದು ಪ್ರಸಂಗದಲ್ಲಿ. ನೆನಪಿದ್ಯಾ? ಯಾರಿಗಾದ್ರೂ ಗೊತ್ತಾ? ಹನುಮ, ಆಂಜನೇಯ ಒಮ್ಮೆ ರಾಮನನ್ನ ಗುರುತಿಸ್ಲಿಲ್ಲ ಸರಿಯಾಗಿ. ಅದಾದ ಮೇಲೆ ಆತ ಅತ್ಯಂತ ಒಂದು ಶೋಕದಲ್ಲಿ ಮರುಗುತ್ತಾನೆ. ದ್ವಾರಕದಲ್ಲಿ ಪ್ರಭು? ಇಲ್ಲ, ರಾಮಾಯಣದಲ್ಲಿ ಆಗುವಂಥದ್ದು ಇದು. ಸೊ ಏನಾಗತ್ತೆ ಅಂದ್ರೆ, ನಿಮ್ಗೆಲ್ಲ ನೆನಪಿರಬಹುದು, ಮೊದಲ ಬಾರಿ ಆಂಜನೇಯ ಸುಗ್ರೀವನ ಮಾತನ್ನ ಗೌರವಿಸಿ ರಾಮ ಲಕ್ಷ್ಮಣರ ಮುಂದೆ ಬರ್ತಾ ಇದ್ದಾನೆ.
ಆದರೆ ಒಬ್ಬ ಋಷಿಯ ರೂಪದಲ್ಲಿ ಬರ್ತಾನೆ. ಆ ಆ ಋಷ್ಯಮುಖ ಪರ್ವತದ ಕೆಳಗೆ ನೀವ್ ಯಾರು ಅಂತ ಆತ ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಸುಗ್ರೀವ ಹೇಳಿ ಕಳಿಸಿದ್ದ, ನೆನಪು ಮಾಡ್ಕೊಳ್ಳಿ. ಆಗ ಅಲ್ಲಿ ಬಂದಾಗ ಆ ಸುಗ್ರೀವ ಹನುಮಂತ ಬಂದು ಪ್ರಶ್ನಿಸ್ತಾನೆ, ನಾನು ಸುಗ್ರೀವನ ಸಚಿವ ಆಂಜನೇಯ. ಆಕ್ಚುಲಿ ಅದಕ್ಕೂ ಮುಂಚೆ ಆತ ಪ್ರಶ್ನಿಸ್ತಾನೆ, ನೀವ್ ಯಾರು ಅಂತ ಪ್ರಶ್ನಿಸ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಈತ ರಾಮ, ಇಕ್ಷ್ವಾಕು ಕುಲದ ಪ್ರದೀಪಕ, ದಶರಥನ ಪುತ್ರ, ಹೀಗೆಲ್ಲ ವರ್ಣಿಸ್ತಾನೆ. ಅದಾದ ಮೇಲೆ ನಾನು ಆತನ ತಮ್ಮ ಲಕ್ಷ್ಮಣ, ಆತನ ನಿತ್ಯದಾಸ ಅಂತ ಹೇಳ್ತಾನೆ. ಆಗ ರಾಮ ಆ ಹನುಮನ ಕೊರಳಿನಲ್ಲಿ, ನೀನೇನು ಋಷಿಯಂತೆ ಕಾಣ್ತಾ ಇದ್ದೆ, ಆದ್ರೆ ನಿನ್ನ ಕೊರಳಿನಲ್ಲಿ ಹವಳದ ಮುತ್ತಿನ ಹಾರ ಇದೆಯಲ್ಲ, ನೀನು ಋಷಿ ಅಲ್ಲ, ನೀನು ಯಾರು ನೀನು ಅಂತ ಕೇಳಿದ್ದ. ನೆನಪಿದೆ ಈ ಪ್ರಸಂಗ? ರಾಮಾಯಣದಲ್ಲಿ ಬರೋ ಒಂದು ವಿಶೇಷ ಪ್ರಸಂಗ ಇದು. ಆ ಮುತ್ತಿನ ಹಾರ ಏನಾಗಿತ್ತು ಗೊತ್ತಾ? ಹರೇ ಕೃಷ್ಣ, ಹರೇ ಕೃಷ್ಣ. ಬ್ರಹ್ಮನೇ ಆಂಜನೇಯನಿಗೆ ವರವಾಗಿ ನೀಡಿದ್ದಂತ ವಿಶೇಷವಾದ ಹಾರವಾಗಿತ್ತು. ಆಂಜನೇಯ ಹನುಮನಾದ್ನಲ್ವಾ, ಆ ಇಂದ್ರನ ಹೊಡೆತವನ್ನ ತಿಂದಾದ್ಮೇಲೆ ಆಗ ಎಲ್ಲ ದೇವತೆಗಳು ಅನುಗ್ರಹ ನೀಡ್ತಾ ಇರಬೇಕಾದ್ರೆ ಬ್ರಹ್ಮ ಬಂದು ಹೇಳ್ತಾನೆ, ನಾನೀಗೊಂದು ವಿಶೇಷವಾದ ಹಾರವನ್ನ ನೀಡ್ತಾ ಇದ್ದೀನಿ, ಆದ್ರೆ ಈ ಹಾರ ಯಾರಿಗೂ ಕಾಣೋದಿಲ್ಲ, ನಿನ್ನ ನಿತ್ಯ ಪ್ರಭು ಮಾತ್ರ ಇದನ್ನ ಕಾಣ್ಲಿಕ್ಕೆ ಸಾಧ್ಯ. ಆಗ ನೀನು ಆತನನ್ನು ಗುರುತಿಸ್ಬೋದು, ಅವನು ನಿನ್ನನ್ನು ಗುರುತಿಸ್ತಾನೆ ಅಂತ. ಈ ಮಾತನ್ನು ಯಾರು ಹೇಳಿದ್ರು? ಯಾರು ಹೇಳಿದ್ರು? ಬ್ರಹ್ಮ. ಯಾರಿಗೆ? ಆಂಜನೇಯನಿಗೆ. ಸೊ ಆಂಜನೇಯ ಈಗ ಋಷಿ ವೇಷದಲ್ಲಿ ಬಂದಿದ್ದಾನೆ. ರಾಮ ಆ ಋಷಿ ವೇಷದಲ್ಲಿರುವ ಆಂಜನೇಯನಿಗೆ ಹೇಳ್ತಾನೆ, ನೀನು ಋಷಿಯಂತೆ ಕಾಣ್ತಾ ಇದ್ದೀಯ, ಆದ್ರೆ ನಿನ್ನ ಕೊರಳಿನಲ್ಲಿ ಮುತ್ತಿನ ಹಾರ ಇದೆಯಲ್ಲ. ಆಗ ಆಂಜನೇಯಗೆ ಎದೆ ಬಡದಂತಾಯ್ತು. ಏನಿದು? ಯಾಕೆ ಯಾಕೆ ಅವನ ಭಗವಂತನ್ ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅರೆ, ನಾನ್ ಯಾರನ್ನ ಗುರುತಿಸ್ಲಿಲ್ವೋ ಆತನೇ ನನ್ನ ನಿತ್ಯ ಪ್ರಭು ಶ್ರೀ ರಾಮಚಂದ್ರ. ಆಗ ಅವನಿಗೆ ಅತ್ಯಂತ ನಾಚಿಕೆ ಆಗತ್ತೆ, ಇದು ನನ್ನ ಪ್ರಭುವನ್ನ ನಾನು ಗುರುತಿಸ್ಲಿಲ್ವಲ್ಲ ಅಂತ. ಆತ ಆ ಶೋಕದಿಂದ ಎಲ್ಲಿವರೆಗೆ ಮರಗ್ತಾನೆ ಅಂದ್ರೆ, ಎಂದು ಆತ ವಾಪಸ್ ಸೀತೆಯನ್ನ ಹುಡುಕಿ ಲಂಕೆಯ ಒಂದು ರೀತಿ ದಹನವನ್ನ ಮಾಡಿ ಸೀತೆ ನೀಡಿದಂತಹ ಚೂಡಾಮಣಿ ಅಲ್ಲ, ಇನ್ನೊಂದು ಉಂಗುರ ಅನ್ಸುತ್ತೆ, ಏನೋ ಒಂದು ತರ್ತಾನೆ, ತಂದು ರಾಮನಿಗೆ ಸಂದೇಶವನ್ನ ನೀಡ್ತಾನೆ, ಕಂಡೆ ಸೀತೆಯನ್ನ ನಾನು ಅಂತ ಹೇಳ್ತಾನೆ. ಆಗ ರಾಮ ಆತನನ್ನ ಆಲಂಗಿಸ್ಕೊಳ್ತಾನೆ. ಯಾಕೆಂದ್ರೆ ಲಂಕೆಯಲ್ಲಿ ಆಂಜನೇಯನನ್ನ ಆ ರಾವಣ ಹಿಡಿದಾಗ ಯಾರು ನೀನು ಅಂತ ಕೇಳಿದಾಗ ಹನುಮ ಆ ಸಮಯದಲ್ಲಿ ಏನ್ ಹೇಳಿದ್ದ? ದಾಸೋಹಂ ಕೌಶಲೇಂದ್ರಸ್ಯ, ನಾನು ಆ ರಾಮನ ಕೌಶಲದ ರಾಜನಾದ ರಾಮನ ದಾಸ ನಾನು ಅಂತ ಹೇಳಿದ್ದ. ಇದಕ್ಕೂ ಮುಂಚೆ ಲಕ್ಷ್ಮಣ ಆತನನ್ನ ಪ್ರಶ್ನಿಸ್ತಾನೆ. ಆಗ ಹನುಮ ಹೇಳಿರ್ತಾನೆ, ನಾನು ಸುಗ್ರೀವನ ಸಚಿವ ಮಂತ್ರಿ ಅಂತ ಹೇಳಿರ್ತಾನೆ. ನೋಡಿ, ನಿಜವಾದ ಪರಿಚಯವನ್ನ ನಾವು ಯಾವಾಗ್ಲೂ ನೆನಪಿಸ್ಕೊಳ್ತಾ ಇರಬೇಕು. ನಾವ್ ಯಾರು? ನಾವು ಭಗವಂತ ಶ್ರೀ ಕೃಷ್ಣನ ನಿತ್ಯ ಸೇವಕರು, ಶ್ರೀ ರಾಧಾಕೃಷ್ಣರ ಸೇವಕರು. ಈ ಪರಿಚಯವನ್ನು ಎಷ್ಟು ನಾವು ನೆನಪು ಮಾಡ್ಕೊಳ್ತೀವೋ ಅಷ್ಟು ನಾವು ಭಗವಂತನ ಅನುಗ್ರಹ ಪಡಿತೀವಿ. ಎಲ್ಲಿವರೆಗೆ ನಾವು ನಾನು ಈ ವ್ಯಕ್ತಿ, ಈ ದೇಶದಲ್ಲಿ, ಈ ಜಾಗದಲ್ಲಿ ಹುಟ್ಟಿರೋನು, ಈ ಕಂಪನಿಯಲ್ಲಿ, ಈ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ರೀತಿಯಾದ ಭೌತಿಕ ಪರಿಚಯಗಳನ್ನೇ ನಾವು ಗುರುತಿಸ್ಕೊಳ್ತಾ ಇದ್ರೆ ನಾವು ಎಂದು ಭಗವಂತನ ಸೇವೆ ದಾಸರಾಗ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಹೀಗೆ ಮಾಧವೇಂದ್ರ ಪುರಿ ಏನ ಶೋಕ ಪಡ್ತಾ ಇದ್ದಾನೆ ಇಲ್ಲಿ? ಏನ್ ಶೋಕ ಆತನದ್ದು? ಭಗವಂತನನ್ನು ಭಗವಂತನನ್ನು ಗುರುತಿಸ್ಲಿಕ್ಕೆ ಆಗ್ಲಿಲ್ವಲ್ಲ, ಏನಿದು? ಸೇವೆ ನಾನು ಸೇವಕ, ನಾನು ಎಂತ ಸೇವಕ? ಪ್ರಭುವನ್ನೇ ಗುರುತಿಸಲಾಗದೇ ಇರುವಂತಹ ಸೇವಕನ ನಾನು. ಹೀಗೆ ಆತ ಮರುಗುತ್ತಾ ಇದ್ದಾನೆ. ಆದರೆ ಈಗ ಶೋಕಕ್ಕೆ ಸಮಯ ಇಲ್ಲ, ಯಾಕೆಂದ್ರೆ ಆತನಿಗೊಂದು ಆದೇಶ ದೊರಕಿದೆ. ತಕ್ಷಣ ಆಜ್ಞೆಯನ್ನ ಪಾಲಿಸ್ಲಿಕ್ಕೆ ಈಗ ತಯಾರಾಗ್ತಾ ಇದ್ದಾನೆ. ತಯಾರಾಗಿ ಆತ ಒಂದು ದೊಡ್ಡ ಸಿದ್ಧತೆಯನ್ನ ಮಾಡ್ತಾನೆ. ತನ್ನ ಕನಸಿನ ವರ್ಣನೆಯನ್ನ ಆ ಗ್ರಾಮಸ್ಥರಿಗೆ ಹೇಳ್ತಾನೆ.
ಅವರೆಲ್ಲರೂ ಓ ಈ ರೀತಿಯಾಗಿ ಈ ಮಹಾನ್ ಸನ್ಯಾಸಿ ಹೇಳ್ತಾ ಇದ್ದಾರೆ ಅಂದ್ರೆ ಆ ಮಾತನ್ನ ಅವರು ಸಂಶಯ ಪಡ್ಲಿಲ್ಲ. ಆ ಓ ಭಗವಂತನ ರೂಪ ಇಲ್ಲಿ ಪೊದೆಯೊಳಗಿದೆ ಅಂತ ಹೇಳಿ ಅವರು ಕೂಡ ತಮ್ಮ ಹತ್ರ ಇದ್ದಂತಹ ಕೊಡ್ಲಿ ಗುರಾಣಿ ಎಲ್ಲವನ್ನ ಹಿಡ್ಕೊಂಡು ಅವೆಲ್ಲವನ್ನ ಹಿಡಿದು ಅವರು ಹುಡುಕ್ಲಿಕ್ಕೆ ಅಂತ ಹೋಗ್ತಾರೆ. ಆ ವಿಗ್ರಹವನ್ನ ಹುಡುಕ್ಲಿಕ್ಕೆ ಅಂತ ಅತ್ಯಂತ ಗೂಢ ಪ್ರದೇಶಗಳಿಗೆ ಹೋಗಿ ಅಲ್ಲಿಂದ ಅವರು ಆ ವಿಗ್ರಹವನ್ನ ಕಾಣ್ತಾರೆ. ಅಲ್ಲಿ ಅತ್ಯಂತ ಚಕಿತರಾಗ್ತಾರೆ. ಆ ವಿಗ್ರಹವನ್ನ ಅಲ್ಲಿಂದ ಹೊರ ತೆಗಿತಾರೆ. ಅದು ತೆಗಿಲಿಕ್ಕೆ ಎಷ್ಟು ಭಾರ ಇತ್ತು. ಒಬ್ಬ ವ್ಯಕ್ತಿ 2-10 ಜನದಿಂದನೂ ಹಾಕ್ತಾ ಇರಲಿಲ್ಲ. ಹೀಗೆ ಅತ್ಯಂತ ಬಲಿಷ್ಠರಾದಂತಹ 10 ಜನ ಆ ವಿಗ್ರಹವನ್ನ ಹೊರ ತೆಗಿತಾರೆ. ಒಂದು ದೊಡ್ಡ ಕಲ್ಲು ಚಪ್ಪಡಿಯನ್ನ ಅಲ್ಲಿ ಇಡ್ಲಾಗತ್ತೆ. ನಂತರ ಕಲ್ಲಿನ ಒಂದು ಆಸನವನ್ನ ತಯಾರು ಮಾಡಲಾಗತ್ತೆ. ಆ ವಿಗ್ರಹ ಸುಂದರ ಗೋಪಾಲ ರೂಪವನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಗತ್ತೆ. ಆ ಗೋಪಾಲ ರೂಪವನ್ನ ಪ್ರತಿಷ್ಠಾಪಿಸಿದ ನಂತರ ತಕ್ಷಣವೇ ಮೊದಲು ಆ ವಿಗ್ರಹಕ್ಕೆ ಅಭಿಷೇಕ ಸ್ನಾನವನ್ನ ಮಾಡಿಸಲಾಗತ್ತೆ. ಹತ್ತಿರದಲ್ಲಿರುವಂತಹ ಗೋವಿಂದ ಕುಂಡದಲ್ಲಿ ಸುಮಾರು 900 ಕಲಶ ನೀರನ್ನ ಅಲ್ಲಿ ತಂದು ಅತ್ಯಂತ ಸಂಭ್ರಮದಲ್ಲಿ ಸಂಕೀರ್ತನೆಯ ಮಧ್ಯದಲ್ಲಿ ಭಗವಂತನ ಅಭಿಷೇಕವನ್ನ ಮಾಡಲಾಗುತ್ತೆ. ಹಾಲು, ಮೊಸರು, ಬೆಣ್ಣೆ, ಅನೇಕ ರೀತಿಯ ನೈವೇದ್ಯಗಳು ಇವೆಲ್ಲವನ್ನ ಅರ್ಪಿಸಲಾಗತ್ತೆ. ಅನೇಕ ಬಾರಿ ಸ್ನಾನವನ್ನ ಮಾಡಿಸಲಾಗತ್ತೆ ಭಗವಂತನ ವಿಗ್ರಹಕ್ಕೆ. ಪಂಚಗವ್ಯ ಸ್ನಾನ, ಆ ಹಸುವಿನ ಉತ್ಕೃಷ್ಟ ಕೊಡುಗೆಗಳಾದಂತಹ ಹಾಲು, ಮೊಸರು, ತುಪ್ಪ, ಸಗಣಿ, ನಂತರ ಗೋಮೂತ್ರ ಇವೆಲ್ಲವುಗಳನ್ನ ಮೂಲಕ ಮೊದಲು ಅಭಿಷೇಕ, ನಂತರ ಪಂಚಾಮೃತ, ಹಾಲು, ತುಪ್ಪ, ಮೊಸರು, ಸಕ್ಕರೆ ನೀರು, ಜೇನುತುಪ್ಪ, ಇದು ಪಂಚಾಮೃತ ಅಂತಾರೆ. ಇವುಗಳಿಂದ ಅಭಿಷೇಕ, ನಂತರ ನೀರಿನಿಂದ ಮಹಾಸ್ನಾನ. ತುಪ್ಪ, ನೀರಿನಿಂದ ಮಹಾಸ್ನಾನ. ಸುಗಂಧ ತೈಲವನ್ನ ಲೇಪನ ಮಾಡಲಾಗತ್ತೆ. ಅದರಿಂದ ಅನೇಕ ಬಾರಿ ಅದನ್ನು ತೊಳೆಯಲಾಗ್ತದೆ ಭಗವಂತನ ವಿಗ್ರಹವನ್ನ. ನಂತರ ಅನೇಕ ಬಾರಿ ಸುಗಂಧ ದ್ರವ್ಯ ಪೂರಿತವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಲಾಗ್ತದೆ. ತುಳಸಿ, ಅತ್ಯಂತ ಸುಗಂಧ ಭರಿತವಾದಂತಹ ಹೂವುಗಳಿಂದ ಅಭಿಷೇಕ, ಶೃಂಗಾರವನ್ನ ಶ್ರೀಗಂಧದ ಲೇಪನವನ್ನ ಮಾಡಲಾಗ್ತದೆ. ಸುಂದರವಾಗಿ ಶೃಂಗಾರ, ಧೂಪ, ದೀಪ, ನೈವೇದ್ಯಗಳನ್ನು ಅರ್ಪಿಸಲಾಗ್ತದೆ. ಹೀಗೆ ಅಲ್ಲಿ ಒಂದು ಮಹೋತ್ಸವವೇ ಸ್ಟಾರ್ಟ್ ಆಗ್ಬಿಡ್ತು, ಪ್ರಾರಂಭವಾಯಿತು. ಅಲ್ಲಿದ್ದಂತಹ ಹಳ್ಳಿಯ ಜನರೆಲ್ಲರೂ ಕೂಡ ಎಚ್ಚೆತ್ತು, ಇಂಥ ಒಂದು ಮಹಾನ್ ಪ್ರಸಂಗ ಅಥವಾ ಘಟನೆ ನಮ್ಮ ಗೋವರ್ಧನ ಗಿರಿಯ ಮೇಲ್ಗಡೆ ನಡೀತಾ ಇದೆ. ಇದೆಲ್ಲ ನಡೀತಾ ಇದ್ದಿದ್ದು ಗೋವರ್ಧನ ಗಿರಿಯ ಮೇಲೆ. ಯಾಕೆಂದ್ರೆ ಭಗವಂತನ ಆಜ್ಞೆ ಇತ್ತು ನನ್ನನ್ನು ಅಲ್ಲಿ ಸ್ಥಾಪಿಸು ಅಂತ ಅಲ್ವಾ, ನೆನ್ಪು ಮಾಡ್ಕೊಳ್ಳಿ. ಸೊ ಹಾಗಾಗಿ ಭಗವಂತನ ರೂಪವನ್ನ ಅಲ್ಲಿ ಆ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ದಾರೆ. ಈ ಮಾತನ್ನ ಕೇಳಿದ ತಕ್ಷಣ ಅನೇಕ ಗ್ರಾಮಸ್ಥರು ಅಲ್ಲಿ ತಮ್ಮ ಹತ್ರ ಇದ್ದಂತಹ ಹಾಲು, ತುಪ್ಪ, ಗೋಧಿ ಅಥವಾ ಏನೇ ಆಗಿರೋ ಧಾನ್ಯಗಳು, ಎಲ್ಲ ಅಕ್ಕಿ ಎಲ್ಲವನ್ನ ಅವರು ಅಲ್ಲಿ ತರ್ತಾ ಇದ್ದಾರೆ. ನಮ್ಮ ಹಳ್ಳಿಲಿ ಗೋಪಾಲ ಪ್ರಕಟನಾಗಿದ್ದಾನೆ, ಆತನಿಗೆ ನಾವು ಭೋಗ ನೈವೇದ್ಯವನ್ನು ಅರ್ಪಿಸ್ಬೇಕು ಅಂತ ಹೇಳಿ ಆ ಬೆಟ್ಟದ ತಪ್ಪಲಿನಲ್ಲಿ ದೊಡ್ಡ ದೊಡ್ಡ ಒಂದು ರೀತಿಯ ಏನ್ ಹೇಳ್ತಾರೆ ಅಡಿಗೆ ಮಾಡುವಂತಹ ಜಾಗಗಳನ್ನು ನಿರ್ಮಿಸ್ತಾ ಇದ್ದಾರೆ. ಚುಲ ಅಥವಾ ಏನ್ ಹೇಳ್ತಾರೆ, ಸೊ ಒಲೆಗಳನ್ನ ನಿರ್ಮಿಸಿ ಅಲ್ಲಿ ಅನೇಕ ದೊಡ್ಡ ಒಂದು ರೀತಿ ಗುಡ್ಡ ಪ್ರಮಾಣದಲ್ಲಿ ಅನ್ನವನ್ನ ಮಾಡಲಾಗಿದೆ. ಅನೇಕ ರಾಶಿ ರಾಶಿ ಚಪಾತಿಗಳನ್ನು ಮಾಡ್ತಾ ಇದ್ದಾರೆ. 10 ಬ್ರಾಹ್ಮಣರು ಅಲ್ಲಿ ಬಂದು ಕುಂಡಗಳಷ್ಟು ಏನ್ ಹೇಳ್ತಾರೆ ಸಾರು, ವಿಶೇಷವಾದಂತಹ ಸಿಹಿ ಖಾದ್ಯಗಳು, ಹಾಲು, ಮೊಸರು, ಬೆಣ್ಣೆ ಇವೆಲ್ಲವನ್ನ ಅಲ್ಲಿ ಅತ್ಯಂತ ಪ್ರಮಾಣದಲ್ಲಿ ಅಲ್ಲಿ ತರಲಾಗ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಆ ಪೂರ್ತಿ ಬೆಟ್ಟದ ಮೇಲೆ ಇನ್ನೊಂದು ಭೋಗದ ಬೆಟ್ಟವನ್ನೇ ನಿರ್ಮಾಣವಾಗ್ಬಿಡ್ತು. ಸೊ ಹೀಗೆ ಅಲ್ಲಿ ಅನ್ನಕೂಟ ಉತ್ಸವ ಪ್ರಾರಂಭ ಆಗಿದೆ. ನೀವೆಲ್ಲ ನೆನಪು ಮಾಡ್ಕೋಬಹುದು, ಗೋವರ್ಧನದ ಬಳಿ ಮೊದಲು ಹಿಂದೆ ಒಮ್ಮೆ ಅನ್ನಕೂಟ ಉತ್ಸವ ನಡೆದಿತ್ತು. ಯಾವಾಗ ಗೋವರ್ಧನ ಗಿರಿನ ಎತ್ತುತ್ತಾರಲ್ಲ, ಅವಾಗ ಮಳೆ ಬಂತಲ್ಲ ಇಂದ್ರನಿಂದ. ಅದಕ್ಕೂ ಮುಂಚೆ ಇಂದ್ರ ಪೂಜೆಯನ್ನ ನಿಲ್ಲಿಸ್ತಾನಲ್ವಾ ಶ್ರೀಕೃಷ್ಣ ಬಾಲಕ. ಅದಾದ ಮೇಲೆ ಆತ ಹೇಳ್ತಾನೆ ಗೋವರ್ಧನ ಗಿರಿಯನ್ನ ಪೂಜಿಸೋಣ ಅಂತ ಹೇಳಿ. ಆಗ ಅಲ್ಲಿ ಅತಿ ಬೃಹತ್ ಪ್ರಮಾಣದಲ್ಲಿ ವ್ರಜವಾಸಿಗಳೆಲ್ಲರೂ ಕೂಡ ನೈವೇದ್ಯವನ್ನ ತಯಾರು ಮಾಡಿ ಅಲ್ಲಿ ಅರ್ಪಿಸ್ತಾರೆ. 10 ಗ್ರಾಮಗಳ ವಿಸ್ತಾರದಲ್ಲಿ
ಆ ನೈವೇದ್ಯವನ್ನ ಇಡಲಾಗಿತ್ತು. ಆ ಗೋವರ್ಧನದ ಮೇಲೆ ಗಿರಿರೂಪದಲ್ಲಿ ಕೃಷ್ಣ ಪ್ರಕಟನಾಗಿ ಆ ಎಲ್ಲ ನೈವೇದ್ಯವನ್ನ ಸ್ವೀಕರಿಸ್ದ. ಅನಂತರ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಪ್ರಸಾದವಾಗಿ ಹಿಂತಿರುಗಿಸ್ದ. ಇದೆಲ್ಲ ಕೇಳಿದ್ದೀವಿ ನಾವು ಕೃಷ್ಣ ಲೀಲೆಯಲ್ಲಿ ಅಲ್ವಾ. ಸೊ ಅದು ಆ ದಿನ ನಡೆದಂತಹ ಅನ್ನಕೂಟ ಉತ್ಸವ ಕೃಷ್ಣ ಲೀಲೆಯಲ್ಲಿ. ಈಗ ಇಲ್ಲಿ ಅದೇ ಉತ್ಸವ ಮತ್ತೊಮ್ಮೆ ಮರುಕಳಿಸ್ತಾ ಇದೆ, ಅನ್ನಕೂಟ. ಸೊ ಹೀಗೆ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳಂತೆ ಕಾಣ್ತಾ ಇದ್ದಂತಹ ನೈವೇದ್ಯವನ್ನ ಖುದ್ದಾಗಿ ತಾವೇ ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸ್ತಾ ಇದ್ದಾರೆ. ಯಾರು ಯಾರು ಅರ್ಪಿಸ್ತಾ ಇದ್ದಾರೆ? ವೃಂದಾವನವಾಸಿಗಳು. ಪುರಿ. ಅವರು ವೃಂದಾವನವಾಸಿಗಳು ಹಿಂದೆ ಅರ್ಪಿಸಿದ್ರು, ಈಗ ಮಾಧವೇಂದ್ರ ಪುರಿಗಳು ಅರ್ಪಿಸ್ತಾ ಇದ್ದಾರೆ. ಸೊ ಹೀಗೆ ಬೃಹತ್ ಪ್ರಮಾಣದಲ್ಲಿ ನೈವೇದ್ಯವನ್ನು ಸ್ವೀಕರಿಸಿದ ನಂತರ ಭಗವಂತ ಅವೆಲ್ಲವನ್ನು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ನೀಡ್ತಾನೆ. ಆ ಎಲ್ಲ ಪ್ರಸಾದವನ್ನ ಮಾಧವೇಂದ್ರ ಪುರಿ ಎಲ್ಲರಿಗೂ ಕೂಡ, ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಶು ಪಕ್ಷಿ ನಾಯಿ ಎಲ್ಲ ಈ ರೀತಿಯ ಎಲ್ಲ ಜೀವಿಗಳಿಗೂ ಕೂಡ ನೀಡಿ ಅಂತ ಹೇಳ್ತಾರೆ. ಆನಂತರ ಆ ವಿಗ್ರಹವನ್ನ ವಿಶ್ರಾಂತಿಗೆ ಅಂತ ಹೇಳಿ ತಯಾರು ಮಾಡಲಾಗ್ತದೆ. ಅದಾಗಲೇ ಮಧ್ಯಾಹ್ನದ ಹೊತ್ತಾಗಿತ್ತು. ಸೊ ಹಾಗಾಗಿ ವಿಶ್ರಾಂತಿಗೆ ಏರ್ಪಡಿಸ್ತಾರೆ. ಆ ಪ್ರಸಾದವನ್ನ ಒಂದೇ ದಿನದಲ್ಲಿ ಈ ಒಂದು ಬೃಹತ್ ಉತ್ಸವವನ್ನ ಮಾಡಲಾಗತ್ತೆ. ಅಲ್ಲಿ ಹೇಳಲಾಗತ್ತೆ ನೋಡಿ ಹೇಗೆ ಭಗವಂತ ಆ ಭೋಗವನ್ನ ಸ್ವೀಕರಿಸಿದ. ಯದ್ಯಪಿ ಗೋಪಾಲ ಸಭ ಅನ್ನ ವ್ಯಂಜನ ಖಾಯ್ಲ ತಾರ ಹಸ್ತಸ್ಪರ್ಶೆ ಪುನಃ ತೇಮನಿ ಹೈಲ. ಭಗವಂತನ ಹಸ್ತಸ್ಪರ್ಶ ಮಾತ್ರದಿಂದ ಎಲ್ಲವೂ ಹಾಗೇ ಇದ್ದಂತೆ ಕಂಡ್ರೂ ಕೂಡ ಅದರ ಗುಣ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು. ಅಂದ್ರೆ ಎಲ್ಲವೂ ಕೂಡ ಪ್ರಸಾದವಾಗಿತ್ತು, ಭಗವಂತನ ಕೃಪಾ ಭರಿತವಾಗಿತ್ತು, ಕೃಪೆಯಾಗಿತ್ತು. ಹೀಗೆ ಒಂದೇ ದಿನದಲ್ಲಿ ಏಕದಿನೇರ ಉದ್ಯೋಗೆ ಐಚ್ಛೆ ಮಹೋತ್ಸವ ಕೈಲ ಗೋಪಾಲ ಪ್ರಭಾವೇ ಹಾಯ್ ಅನ್ಯೇ ನಾ ಜಾನಿಲ. ಒಂದೇ ದಿನದಲ್ಲಿ ಹೇಗೆ ವೃಂದಾವನವಾಸಿಗಳು ಸಮರ್ಪಣೆಯಲ್ಲಿ ಆ ಪೂರ್ತಿ ಇಂದ್ರಯಜ್ಞವನ್ನ ಗೋವರ್ಧನ್ಗೆ ಅರ್ಪಿಸಿದ್ರೋ ಒಂದೇ ದಿನದಲ್ಲಿ, ಹಾಗೆ ಈ ಗ್ರಾಮಸ್ಥರು, ವೃಂದಾವನದ ಗ್ರಾಮಸ್ಥರೇ ಇವರೆಲ್ಲರೂ ಇವರ ಭಕ್ತಿಯನ್ನ ಪ್ರಶಂಸ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಈ ಒಂದೇ ದಿನದಲ್ಲಿ ಇಂಥ ಮಹಾನ್ ಉತ್ಸವವನ್ನ ಕೈಗೊಂಡಿದ್ದಾರೆ. ತಮ್ಮ ಜೀವನದ ಪರಿವೇ ಇಲ್ಲ, ಭಗವಂತನ ಮೇಲೆ ಎಷ್ಟು ಅವರಿಗೆ ಪ್ರೀತಿ. ಕೇವಲ ಮಾಧವೇಂದ್ರ ಪುರಿ ಅಷ್ಟೆಲ್ಲ ಇವರ ಭಕ್ತಿಯನ್ನು ಸ್ಮರಿಸ್ತಾ ಇದ್ದಾರೆ. ಸೊ ಇದು ಹೇಗೆ ಸಾಧ್ಯ ಆಯಿತು? ಇದು ಗೋಪಾಲನ ಪ್ರಭಾವ, ಆತನ ಆ ಅನುಗ್ರಹ. ಆತನ ಅನುಗ್ರಹಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಇವರು ತಮ್ಮ ಅರ್ಪಣೆಯಿಂದ. ಸೊ ಹೀಗೆ ಆ ಮಹೋತ್ಸವ ಹೀಗೆ ನಡೀತಾ ಇದೆ. ಮತ್ತೆ ಸಂಜೆ ಸಮಯದಲ್ಲಿ ಮತ್ತೆ ಭಗವಂತನ ಜಾಗರಣೆಯನ್ನು ಮಾಡಿ ಅನಂತರ ಅನೇಕ ಸೇವೆಗಳು ಅರ್ಪಿಸಲಾಯಿತು. ಆ ಕ್ಷಣ ಮಾತ್ರದಲ್ಲಿ ಈ ಮಾತೆಲ್ಲ ಹರಡ್ಬಿಡ್ತು. ಬೇರೆ ಬೇರೆ ಸುತ್ತಮುತ್ತಲಿನ ಹಳ್ಳಿಯ ಜನ ಬರ್ತಾ ಇದ್ದಾರೆ, ಭಗವಂತನ ದರ್ಶನವನ್ನ ಮಾಡ್ತಾ ಇದ್ದಾರೆ, ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ತಮ್ಮ ಹಳ್ಳಿಯ ಎಲ್ಲ ಧಾನ್ಯ, ಎಲ್ಲ ಅಕ್ಕಿ, ಎಲ್ಲ ವ್ಯಂಜನಗಳು ಎಲ್ಲವನ್ನ ತಂದು ನಮಗೂ ಕೂಡ ಅನ್ನಕೂಟ ಉತ್ಸವ ಮಾಡಲಿಕ್ಕೆ ನೀವು ಅನುಮತಿ ನೀಡಿ, ಆ ಕೃಪೆಯನ್ನು ನೀಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅನೇಕ ಧನಿಕ ಶ್ರೀಮಂತರು ಅಲ್ಲಿ ಬರ್ತಾ ಇದ್ದಾರೆ, ಎಲ್ಲ ತಮ್ಮ ಉತ್ಕೃಷ್ಟವಾದಂಥ ಐಶ್ವರ್ಯವನ್ನು ಅರ್ಪಿಸ್ತಾ ಇದ್ದಾರೆ. ಒಬ್ಬ ಬಹಳ ಅತ್ಯಂತ ಧನಿಕನಾದಂತಹ ವ್ಯಕ್ತಿ ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಿಸಲಿಕ್ಕೆ ಸಂಕಲ್ಪ ಕೈಗೊಳ್ತಾನೆ. ಸೊ ಹೀಗೆ ಮಾಧವೇಂದ್ರ ಪುರಿಯವರ ಭಕ್ತಿ ಕಾರಣದಿಂದ ಎಲ್ಲರೂ ಕೂಡ ಭಗವಂತನಿಗೆ ಸಮರ್ಪಿತರಾಗ್ತಾ ಇದ್ದಾರೆ, ಭಗವಂತನ ಸೇವೆಯಲ್ಲಿ ತೊಡಗ್ತಾ ಇದ್ದಾರೆ. ಭಗವಂತನ ಸೇವೆಗೆ ಅಂತ ಪ್ರತಿ ಕುಟುಂಬ ಒಂದೊಂದು ಹಸುವನ್ನ ದಾನವಾಗಿ ನೀಡುತ್ತೆ. ಅನೇಕ ಐಶ್ವರ್ಯ ನಿಧಿಗಳು ಎಲ್ಲವನ್ನು ಅರ್ಪಿಸಲಾಗ್ತಾ ಇದೆ. ನೋಡಿ, ಒಂದು ಭಗವಂತನ ವಿಗ್ರಹದ ಸೇವೆ ಹೇಗೆ ಮಾಡಬೇಕು, ಆ ಸಮುದಾಯದಲ್ಲಿರುವಂಥ ಪ್ರತಿಯೊಬ್ಬ ಭಕ್ತರು ತಮ್ಮ ಕೈಲಾದಷ್ಟು ಸೇವೆಯನ್ನು ಅರ್ಪಿಸ್ಬೇಕು. ಕೇವಲ ಒಬ್ಬರು ಮಾಡುವಂಥದ್ದಲ್ಲ ಸೇವೆ. ಸೊ ಹೀಗೆ ಪ್ರತಿಯೊಬ್ಬರ ಸೇವೆಯ ಒಂದು ಅಳಿಲು ಸೇವೆ ಅಂತ ಏನು ಹೇಳ್ತಾರೆ, ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ಮಿಗಿಲಾಗಿ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗೆ ಆ ಎಲ್ಲ ಸೇವೆಯನ್ನ ಸ್ವೀಕರಿಸ್ತಾ ಇದ್ದಾನೆ ಆ ಗೋಪಾಲ. ಮಾಧವೇಂದ್ರ ಪುರಿ ಈ ಪ್ರತಿದಿನ ಅನ್ನಕೂಟ ಉತ್ಸವವನ್ನ ಏರ್ಪಡಿಸಿದ್ರು. ಬೇರೆ ಬೇರೆ ಗ್ರಾಮದವರು ಅಲ್ಲಿ ಬಂದು ತಮ್ಮ ಎಲ್ಲ ಭೋಗಗಳನ್ನು ಅರ್ಪಿಸಿದ್ರು, ನೈವೇದ್ಯವನ್ನು ಅರ್ಪಿಸಿದ್ರು. ಹೀಗೆ ಸರಿಸುಮಾರು 2 ವರ್ಷಗಳ ಕಾಲ ಪ್ರತಿದಿನ ಅನ್ನಕೂಟ ಉತ್ಸವ ಅಲ್ಲಿ ನಡೆಯಿತು. ಅಬ್ಬಬ್ಬಾ ಒಂದು ದಿನ ಒಂದು ಅನ್ನಕೂಟ ಉತ್ಸವ ಮಾಡೋದನ್ನ ನಾವು ಊಹಿಸ್ಕೊಳ್ಲಿಕ್ಕೂ ಆಗಲ್ಲ. ಈ ರೀತಿಯಾದಂತಹ ಒಂದು ಮಹಾನ್
ಉತ್ಸವಗಳ ಸರಣಿಯೇ ಇಲ್ಲಿ ನಡೆಯಿತು. ಹೀಗೆ 2 ವರ್ಷಗಳು ಅನೇಕರನ್ನ ವಿಶೇಷವಾಗಿ ಬಂಗಾಳದಿಂದ ಕರೆಸಿ ಅವರ ಬ್ರಾಹ್ಮಣ ಉತ್ಕೃಷ್ಟ ಭಕ್ತರನ್ನ, ಆ ಬ್ರಾಹ್ಮಣರಿಗೆ ದೀಕ್ಷೆ ನೀಡಿ ವೈಷ್ಣವರನ್ನಾಗಿ ಮಾಡಿಸಲಾಯಿತು. ಸೇವೆಯನ್ನ ನಿಯೋಜನೆಯನ್ನ ಮಾಡಲಾಯಿತು. ಸೇವೆಯ ಒಂದು ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಾಧವೇಂದ್ರಪುರು. ನಿತ್ಯ ಸೇವೆ ಹೇಗೆ ಈ ವಿಗ್ರಹ ಸೇವೆ ನಡಿಬೇಕು ಅಂತ ಇದೆಲ್ಲ ಒಂದು ರೀತಿ ಉತ್ಕೃಷ್ಟವಾಗಿ ಎಲ್ಲರೂ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ನೋಡಿ, ಭಗವಂತನ ಈ ರೂಪದ ಪ್ರಾಕಟ್ಯದಿಂದ ಆ ಪೂರ್ತಿ ವಾತಾವರಣವೇ ಬದಲಾಯಿತು. ನೀವು ಕೂಡ ನಿಮ್ಮ ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ಜಾಗದ ಹತ್ತಿರದಲ್ಲಿರುವಂತಹ ಇಸ್ಕಾನ್ ದೇವಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಸೇವೆಗಳಿಗೋಸ್ಕರ ಹೋಗ್ತಾ ಇರ್ತೀರಾ ಅಲ್ವೇ? ಸೊ ಈ ರೀತಿಯಾದಂತಹ ಸೇವೆಯ ಅವಕಾಶ, ಆ ಭಗವಂತನ ರೂಪದ ಪ್ರಾಕಟ್ಯ ಏನಿದೆ ಅದು ಎಷ್ಟು ವಿಶೇಷ ಈ ಲೀಲೆಯಿಂದ ನಮಗೆ ತಿಳಿಯುತ್ತೆ. ಹೇಗೆ ಭಗವಂತನ ವಿಗ್ರಹ ಸೇವೆಯನ್ನ ಮಾಡಬೇಕು. ಸೊ ಭಗವಂತನ ಆ ಪ್ರಾಕಟ್ಯದಿಂದ ಎಷ್ಟು ಆ ಪೂರ್ತಿ ವಾತಾವರಣ ಭಕ್ತಿಮಯವಾಗ್ತದೆ, ಒಂದು ರೀತಿ ಭಗವಂತನ ಕೃಪೆಯ ಕಾರಣವಾಗ್ತದೆ ಅಲ್ಲಿ ಅಂತ. ಸೊ ಹೀಗೆ ಸರಿಸುಮಾರು 2 ವರ್ಷ ಆದ ನಂತರ ಮತ್ತೊಂದು ದಿನ ಆ ಮಹಾನ್ ಭಕ್ತ ಮಾಧವೇಂದ್ರಪುರಿಗೆ ಮತ್ತೊಮ್ಮೆ ಕನಸು ಬೀಳುತ್ತೆ. ಹಿಂದೊಮ್ಮೆ ಕನಸು ಬಿದ್ದಿತ್ತಲ್ವಾ, ಅದು ಮೊದಲನೆಯದಾಗಿತ್ತು. ಎಲ್ಲಿ ಅದಾಗಿತ್ತು? ವೃಂದಾವನದ ಗೋವಿಂದ ಬಳಿ, ಗೋವರ್ಧನ ಗಿರಿಯ ಬಳಿ ಗೋವಿಂದ ಕುಂಡದ ತಪ್ಪಲಿನಲ್ಲಿ ಅಲ್ಲಿ ತೂಕುಡಿಸ್ತಾ ಇದ್ದಾಗ ಅಲ್ಲಿ ಕನಸು ಬಿದ್ದಿತ್ತು. ಆ ಹುಡುಗನೇ ಮತ್ತೆ ಪ್ರಕಟನಾಗಿದ್ದ ಅಲ್ವಾ. ಈಗ ಆ ಹುಡುಗ, ಆ ಗೋಪಾಲ, ಆ ವಿಗ್ರಹ ಗೋಪಾಲ್ಜಿ ಅವರು ಪ್ರಕಟರಾಗ್ತಾ ಇದ್ದಾರೆ ಮತ್ತೊಮ್ಮೆ ಈ ಮಾಧವೇಂದ್ರಪುರಿಯ ಸ್ವಪ್ನದಲ್ಲಿ. ಏನ್ ಹೇಳ್ತಾ ಇದ್ದಾರೆ? ನನಗೆ ಇನ್ನೂ ನನ್ನ ದೇಹದ ಉಷ್ಣತೆ ಇನ್ನೂ ಕಡಿಮೆ ಆಗಿಲ್ಲ. ನನಗೆ ವಿಶೇಷವಾಗಿ ಮಲಯ ಪ್ರಾಂತ್ಯದ ಶ್ರೀಗಂಧವನ್ನ ನೀನು ತಂದು ನನಗೆ ಲೇಪನ ಮಾಡಬೇಕು. ಇಷ್ಟು ಅಭಿಷೇಕ 2 ವರ್ಷಗಳಿಂದ ಪ್ರತಿದಿನ ಈ ಅದ್ಧೂರಿಯಾಗಿ ಅತ್ಯಂತ ಭೂರಿ ಪ್ರಮಾಣದಲ್ಲಿ ಅಭಿಷೇಕ ನೈವೇದ್ಯಗಳು ಎಲ್ಲವೂ ಅರ್ಪಣೆ ಆಗ್ತಾ ಇದೆ. ಆದರೆ ಭಗವಂತ ಇನ್ನಷ್ಟು ಸೇವೆಯನ್ನ ಸ್ವೀಕರಿಸಲಿಕ್ಕೆ ಅವನು ಅಲ್ಲಿ ತತ್ಪರನಾಗಿದ್ದಾನೆ. ಏನದು ಸೇವೆ? ಅದು ಆ ಸೇವೆಯ ಮೂಲಕ ಇನ್ನೇನು ವಿಶೇಷತೆ ಎಲ್ಲರಿಗೂ ಕಾಣಸಿಗುತ್ತೆ ಅನ್ನೋದನ್ನ ನಾವು ನಾಳೆ ನೋಡೋಣ. ಸೊ ಹೀಗೆ 2ನೆಯ ಕನಸು, ಮುಂದೆ ಇನ್ನೊಂದು ಕನಸು ಬೀಳುತ್ತೆ, ಅದು ಮುಂದೆ ನೋಡೋಣ. ಸೊ 2ನೆಯ ಕನಸಿನ ಕಾರಣದಿಂದ ಈಗ ಮಾಧವೇಂದ್ರಪುರಿ ವೃಂದಾವನವನ್ನ ತೊರೆದು ಮಲಯ ಪ್ರಾಂತ್ಯಕ್ಕೆ ಅಂತ ಹೋಗ್ತಾ ಇದ್ದಾರೆ. ಏನಿದು ಮಲಯ ಪ್ರಾಂತ್ಯ? ಅವರಿಗೆ ಶ್ರೀಗಂಧ ಸಿಕ್ತಾ? ಏನದು ವಿಶೇಷ ಲೀಲೆ ಅನ್ನೋದನ್ನ ನಾಳೆ ಚರ್ಚೆಯಲ್ಲಿ ನಾವು ನೋಡೋಣ. ಕ್ಷಮಿಸಿ, ಸಮಯ ನಾನು ನೋಡಲೇ ಇಲ್ಲ, ಕೆಲವೊಂದು ಅಂಶಗಳಲ್ಲಿ ಟೈಮ್ ಹೆಚ್ಚಾಯಿತು. ಸೊ ಈ ದಿನ ನಾವು ಚರ್ಚೆಯಲ್ಲಿ ನಾವು ಏನನ್ನು ನೋಡಿದ್ವಿ? ಭಗವಂತನ ವಿಗ್ರಹ ರೂಪದ ತತ್ವವನ್ನು ಸ್ವಲ್ಪ ತಿಳಿದ್ವಿ. ಆ 5 ರೂಪಗಳು ಏನವು? ಪರ, ನೆನಪು ಮಾಡ್ಕೊಳ್ಳಿ, ಪರ. ಮತ್ತಿನ್ಯಾವುದು? ವ್ಯೂಹ, ರೂಪ, ವಿಭವ ರೂಪ, ವೆರಿ ಗುಡ್. ಮತ್ತೆ ಅಂತರ್ಯಾಮಿ ರೂಪ, ಅಂತರ್ಯಾಮಿ, ಅರ್ಚಾವತಾರ. ಇವೆಲ್ಲವುಗಳಲ್ಲಿ ಅತ್ಯಂತ ಮುಖ್ಯ ಅಥವಾ ಕೃಪಾಮಯ ಕರುಣಾಮಯ ರೂಪ ಅಂದ್ರೆ ಅರ್ಚಾ ವಿಗ್ರಹ ರೂಪ. ಸೊ ಅರ್ಚಾವತಾರದ ಪ್ರಾಕಟ್ಯದ ಮುಖ್ಯ ಉದ್ದೇಶ ಏನು? ಭಕ್ತರಿಂದ ಸೇವೆಯನ್ನು ಸ್ವೀಕರಿಸೋದು. ಅದು ಬಹಳ ಮುಖ್ಯ. ಸೊ ಸೇವೆಯನ್ನು ಸಲ್ಲಿಸೋದ್ರಿಂದ ಎಷ್ಟು ಭಕ್ತಿಯಲ್ಲಿ ಮುಂದುವರಿತಾನೆ, ಆ ಭಗವಂತನ ಕೃಪೆಯನ್ನು ಸ್ವೀಕರಿಸ್ತಾನೆ, ಸಾಕ್ಷಾತ್ಕರಿಸ್ಕೊಳ್ತಾನೆ ಅನ್ನೋದು ನೋಡಿದ್ವಿ. ಆನಂತರ ಈ ಪ್ರಸಂಗದ ಪ್ರಾರಂಭವನ್ನ ಕಂಡ್ವಿ. ಚೈತನ್ಯ ಮಹಾಪ್ರಭುಗಳು ವರ್ಣಿಸ್ತಾ ಇದ್ದಾರೆ, ವೃಂದಾವನದಲ್ಲಿ ಆ ಹುಡುಗ ಪ್ರಕಟನಾಗಿ ಹಾಲಿನ ಪಾತ್ರೆಯನ್ನು ನೀಡಿದ ನಂತರ ಕನಸಿನಲ್ಲಿ ಪ್ರಕಟನಾಗಿ ನಾನೇ ಗೋಪಾಲ, ನನ್ನನ್ನು ಹೊರ ತೆಗೆದು ನೀನು ನನ್ನನ್ನು ಪ್ರತಿಷ್ಠಾಪಿಸು ಅಂತ ಹೇಳ್ದ. ಆ ಆದೇಶವನ್ನು ಪಾಲನೆ ಮಾಡಿದ್ರು ಮಾಧವೇಂದ್ರಪುರಿ. ಅದ್ಧೂರಿಯಾದಂತಹ ಅನ್ನಕೂಟ ಉತ್ಸವಗಳ ಸರಣಿಯೇ ಪ್ರಾರಂಭ ಆಯಿತು. 2 ವರ್ಷ. ಯೋಚನೆ ಮಾಡಿ, ಸುಮಾರು 365 ದಿನ, 1 ವರ್ಷ ಅಂದ್ರೆ ಎಷ್ಟಾಯ್ತು? 700 ಸುಮಾರು ಹೆಚ್ಚಾಯ್ತು. ಸೊ ಎನಿವೆ, ಅಷ್ಟೊಂದು ದಿನಗಳು ಅನ್ನಕೂಟ ಉತ್ಸವಗಳು ನಡೀತಾ, ಅಭಿಷೇಕಗಳು ನಡೀತಾ ಇವೆ. ಎಲ್ಲರೂ ಕೂಡ ಹಳ್ಳಿಗಳು ಬರ್ತಾ ಇವೆ. ಅದಾದ್ಮೇಲೆ ಮತ್ತೊಂದು ಕನಸು ಮಾಧವೇಂದ್ರಪುರಿ ಅವರಿಗೆ. ಆ ಕನಸನ ಆಜ್ಞೆಯನ್ನ ಸಂಶಯ ಪಡದೆ ಅದರಲ್ಲಿ ಪೂರ್ತಿ ವಿಶ್ವಾಸವಿಟ್ಟು ಅವರೀಗ ಸೇವೆಗೆ ತತ್ಪರರಾಗಿ ಮುಂದುವರಿತಾ ಇದ್ದಾರೆ. ಆ ಲೀಲೆಯ ಭಾಗವನ್ನ ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ.
ತಮ್ಮೆಲ್ಲರಿಗೂ ಧನ್ಯವಾದ. ಈ ಲೀಲೆಯನ್ನ ನಾನು ಆಗ್ಲೇ ಹೇಳಿದಾಗೆ ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯ ಅಧ್ಯಾಯ 4ರಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನ ಓದಿ ಇನ್ನಷ್ಟು ಲಾಭ ಪಡಿಬಹುದು. ತಮ್ಮೆಲ್ರಿಗೂ ನಮಸ್ಕಾರ. ನಾನು ಈ ಚರ್ಚೆನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ತಾವು ಹರೇ ಕೃಷ್ಣ ಕೇಳಬಹುದು. ಪ್ರಭು. ಹರೇ ಕೃಷ್ಣ.